ಶ್ರೀಕೃಷ್ಣ ಪರಮಾತ್ಮನಿಗೂ ರುಕ್ಮಿಣಿ ದೇವಿಗೂ ವಿವಾಹ ಆಗಿದೆ. ವಿವಾಹ ಆದಮೇಲೆ ಕೆಲವು ವರ್ಷಗಳ ತನಕ ಅವರಿಗೆ ಸಂತತಿ ಆಗಲಿಲ್ಲ, ಪುತ್ರೋತ್ಸವ ಆಗಲಿಲ್ಲ. ಇದೊಂದು ನಾಟಕ ಮಾಡಿದರು ಅವರಿಬ್ಬರು ದಂಪತಿಗಳು ಸೇರಿ. ಲೋಕದಲ್ಲಿ ಪುತ್ರೋತ್ಪತ್ತಿ ವಿಳಂಬ ಆದರೆ, ಮಕ್ಕಳಾಗೋದು ತಡ ಆದರೆ ಅದಕ್ಕೆ ಏನು ಪರಿಹಾರ ಉಪಾಯ ಅದನ್ನು ಸೂಚಿಸಬೇಕಾಗಿದೆ. ಅದನ್ನು ತಿಳಿಸಲಿಕ್ಕೋಸ್ಕರವಾಗಿ ಕೃಷ್ಣ ರುಕ್ಮಿಣಿಯರು ಮಾಡಿದ ನಾಟಕ ಇದು. ಅವರಿಗೂ ಮಕ್ಕಳು ವಿಳಂಬ ಆಯಿತು, ಬೇಗ ಆಗಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆಗ ಕೃಷ್ಣ ಹೇಳಿದ, ರುಕ್ಮಿಣಿಗೆ ಮಕ್ಕಳಾಗಬೇಕಾದ್ರೆ ರುದ್ರದೇವರ ಅನುಗ್ರಹ ಬೇಕು. ಆದ್ದರಿಂದ ನಾವು ರುದ್ರದೇವರ ಅನುಗ್ರಹ ಸಂಪಾದನೆ ಮಾಡಿಕೊಂಡು ಮಕ್ಕಳನ್ನು ಪಡಿಬೇಕು. ನಾನೇ ಕೈಲಾಸ ಪರ್ವತಕ್ಕೆ ಹೋಗಿ ಕೈಲಾಸ ಪರ್ವತದಲ್ಲಿ ಕೂತು 12 ವರ್ಷಗಳ ಕಾಲ ತಪಸ್ಸು ಮಾಡಿ ಬರ್ತೇನೆ. ಆಮೇಲೆ ಪುತ್ರೋತ್ಸವ ಆಗೇ ಆಗ್ತದೆ ಶಿವನ ಅನುಗ್ರಹದಿಂದ ಅಂತ ಹೇಳಿ ಕೈಲಾಸ ಯಾತ್ರೆ ಮಾಡ್ತೇನೆ ಅಂತ ಹೊರಟ. ರುಕ್ಮಿಣಿಗೆ ಉಪದೇಶ ಮಾಡಿದ. ದ್ವಾರಕೆಯಲ್ಲಿ ಅರಮನೆಯಲ್ಲಿ 4 ದಿಕ್ಕಿಗೆ 4 ಬಾಗಿಲು, ಒಂದು ಬಾಗಿಲು ಮಾತ್ರ ತೆಗೆದುಕೊಂಡಿರು, ಯಾವುದನ್ನು ತೆಗಿಬೇಡ, ನನ್ನ ಶತ್ರುಗಳು ಜಾಸ್ತಿ, ಯಾರಾದರೂ ಬಂದಾರು ಅಂತೆಲ್ಲ ಜಾಗ್ರತೆ ಅಂತ ಹೇಳಿ ದ್ವಾರಕೆಯಿಂದ ಹೊರಟಿದ್ದಾನೆ ಕೈಲಾಸಕ್ಕೆ. ಒಂದು ದಿವಸದಲ್ಲಿ ಕೈಲಾಸ ಪರ್ವತಕ್ಕೆ ಬಂದ. ಬರಬೇಕಾದ್ರೆ ದಾರಿಯಲ್ಲಿ ಬದ್ರಿಕಾಶ್ರಮದ ಮೂಲಕ ಹೋಗಬೇಕು ಕೈಲಾಸ ಪರ್ವತಕ್ಕೆ. ಇವತ್ತು ಕೂಡ ಬದ್ರಿಗೆ ಹೋದವರಿಗೆ ತೋರಿಸ್ತಾರೆ, ಕೈಲಾಸ ಶಿಖರ ಕಾಣುತ್ತದೆ, ತುದಿ ಕಾಣ್ತದೆ. ಅದು ಎಂಥ ಬಿಸಿಲು ಕಾಲದಲ್ಲಿ ಹೋದರೂ ಕೂಡ ಬದ್ರಿಯಲ್ಲಿ ಹಿಮ ಕರಗಿರ್ತದೆ, ಆದರೆ ಕೈಲಾಸದ ಶಿಖರದಲ್ಲಿ ಹಿಮ ಕಂಡೇ ಕಾಣ್ತದೆ. ಬೆಳ್ಳಗೆ ಬಿಳಿಯಾದಂಥ ಹಿಮ ಕಾಣ್ತದೆ, ಅದು ಕೈಲಾಸದ ಶಿಖರ. ಆ ಕೈಲಾಸ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡ್ತೇನೆ ಅಂತ ಹೊರಟು ಬಂದವನು ಬದ್ರಿವರೆಗೆ ಬಂದು ಅಲ್ಲಿ ಸ್ವಲ್ಪ ವಿಶ್ರಾಂತಿಗೆ ಅಂತ ಕೃಷ್ಣ ಕೂತ. ಬದ್ರಿಯಲ್ಲಿ ಕೂತಾಗ ಕೈಲಾಸದಿಂದ 2 ಪಿಶಾಚಿಗಳು ಬಂದು ಅದೇ ಮಾರ್ಗದಲ್ಲಿ ಬರ್ತಾ ಇದ್ವು. ಕೃಷ್ಣ ಕೂತದ್ದನ್ನು ನೋಡಿ ಕೃಷ್ಣನ ಮುಂದೆ ಆ 2 ಪಿಶಾಚಿಗಳು ಏನೇನೋ ತಮ್ಮ ಚೇಷ್ಟೆಗಳನ್ನು ತೋರಿಸ್ತವೆ. ಘಂಟಾಕರ್ಣ, ಕರ್ಣ ಅಂತ ಆ ಪಿಶಾಚಿಗಳ ಹೆಸರು. ಘಂಟಾಕರ್ಣ, ಕರ್ಣ ಅಂತ. ಅದು ಶಾಪದಿಂದ ಪಿಶಾಚಿಗಳಾಗಿದ್ದು. ಅವರಿಬ್ಬರು ವಿಷ್ಣುವಿನ ದ್ವೇಷ ಮಾಡ್ತಾಯಿದ್ರು ಪೂರ್ವದಲ್ಲಿ. ಎಷ್ಟು ದ್ವೇಷ ಇತ್ತು ಪರಮಾತ್ಮನ ಮೇಲೆ ಅಂದರೆ, ಎಲ್ಲಿಯಾದರೂ ಭಗವಂತನ ನಾಮ, ಯಾರಾದರೂ ದೇವರ ನಾಮ ಹೇಳ್ತಾ ಇದ್ದರೆ ಅಥವಾ ಪರಮಾತ್ಮನ ಕಥೆ ಹೇಳ್ತಾ ಇದ್ದರೆ, ನಾಮಕೀರ್ತನೆ ಮಾಡ್ತಾ ಇದ್ದರೆ ಅದು ಕಿವಿಗೆ ಬಿದ್ದರೆ ಅಪರಾಧ ಆಗ್ತದೆ ಎನ್ನುವಷ್ಟು ದ್ವೇಷ ಇತ್ತು ಅವ್ರಿಗೆ. ಆದ್ದರಿಂದ ಕೃಷ್ಣನ ನಾಮ ಕಿವಿಗೆ ಬೀಳಬಾರ್ದು, ಕೃಷ್ಣನ ಕಥೆ ಕಿವಿಗೆ ಬೀಳಬಾರ್ದು, ಕೃಷ್ಣನ ಹಾಡು ಮಂತ್ರ ಯಾವುದೂ ಕಿವಿಗೆ ಬೀಳಬಾರ್ದು. ಅಕಸ್ಮಾತ್ ಬಿದ್ದರೆ ಅದಕ್ಕೋಸ್ಕರ ಕಿವಿ ಹತ್ತಿರ ಒಂದು ಗಂಟೆ ಕಟ್ಟಿಕೊಂಡಿದ್ದರಂತೆ. ಯಾವಾಗಲೂ ಗಂಟೆ ಶಬ್ದ ಮಾಡ್ತಾ ಇರಬೇಕು, ಕೃಷ್ಣನ ಕಥೆ ಮಾತ್ರ ಕಿವಿಗೆ ಬೀಳಬಾರ್ದು. ಅಷ್ಟು ದ್ವೇಷ ಮಾಡಿದ್ದರಿಂದ ಅವರಿಗೆ ಹೆಸರೇ ಹಾಗಾಗಿತ್ತು, ಘಂಟಾಕರ್ಣ, ಕರ್ಣ ಅಂತ. ಆ ದ್ವೇಷದಿಂದಲೇ ಪಿಶಾಚಿ ಜನ್ಮನೂ ಬಂದಿತ್ತು. ಪಿಶಾಚಿ ಜನ್ಮದಲ್ಲಿ ಬಹಳ ದುಃಖ. ಆ 2 ಪಿಶಾಚಿಗಳು ತಮ್ಮ ದುಃಖ ಪರಿಹಾರಕ್ಕೆ ಕೈಲಾಸಕ್ಕೆ ಹೋಗಿದ್ವು. ಕೈಲಾಸಕ್ಕೆ ಹೋಗಿ ರುದ್ರದೇವರನ್ನು ಕೇಳಿದ್ವಂತೆ, ನಮಗೆ ಪಿಶಾಚಿ ಜನ್ಮದಿಂದ ಮುಕ್ತಿ ಬೇಕಾಗಿದೆ, ಬಹಳ ದುಃಖ ಈ ಪಿಶಾಚಿ ದೇಹದಲ್ಲಿ, ಏನು ಮಾಡಬೇಕು ಅಂತ ನೀವೇನಾದರೂ ಮಾಡಿ ನಮಗೆ ಈ ದೇಹದಿಂದ ಮುಕ್ತಿ ಕೊಡ್ರಿ ಅಂತ ಕೇಳಿದಾಗ ರುದ್ರದೇವರು ಹೇಳಿದ್ರಂತೆ, ಈ ಪಿಶಾಚಿ ಮುಕ್ತಿ ಆಗಬೇಕಾದ್ರೆ ನನ್ನಿಂದ ಕೊಡಲಿಕ್ಕೆ ಆಗೋದಿಲ್ಲ, ದ್ವಾರಕೆಯಲ್ಲಿ ಕೃಷ್ಣ ಅಂತ ಒಬ್ಬ ಇದ್ದಾನೆ, ನನಗಿಂತ ಉತ್ತಮ, ಆ ಕೃಷ್ಣನ ಹತ್ರ ಹೋಗಿ ನೀವು ಬೇಡ್ಕೊಳ್ರಿ, ನಿಮ್ಮ ಪಿಶಾಚಿ ಜನ್ಮ ಪರಿಹಾರ ಮಾಡ್ತಾನೆ ಅಂತ ರುದ್ರದೇವರು ಹೇಳಿ ಕಳಿಸಿದ್ರು. ಆ 2 ಪಿಶಾಚಿಗಳು ದ್ವಾರಕೆಗೆ ಹೊರಟಿದ್ದು. ರುದ್ರದೇವರು ತನಗೆ ಪಿಶಾಚಿ ಮುಕ್ತಿ ಆಗೋದಿಲ್ಲ ಅಂತ ಹೇಳಿ ಆ 2 ಪಿಶಾಚಿಗಳನ್ನು ಕೃಷ್ಣನ ಹತ್ರ ಕಳಿಸಿದ್ದಾರೆ. ಈ ಕೃಷ್ಣ ನೋಡಿದರೆ ತನಗೊಂದು ಗಂಡು ಮಗು ಆಗಬೇಕು ಅಂತ ಹೇಳಿ ರುದ್ರದೇವರ ಅನುಗ್ರಹ ಪಡೀಲಿಕ್ಕೆ ಕೈಲಾಸಕ್ಕೆ ಹೊರಟಿದ್ದಾನೆ. ಬದ್ರಿಕಾಶ್ರಮದಲ್ಲಿ ಆ ಪಿಶಾಚಿಗಳಿಗೂ ಕೃಷ್ಣನಿಗೂ ಭೇಟಿಯಾಯಿತು. ನೀವು ಯಾರು ಅಂತ ಕೃಷ್ಣ ಕೇಳಿದಾಗ ತಮ್ಮ ಕಥೆಯೆಲ್ಲ ಹೇಳಿಕೊಂಡು, ನಮ್ಮ ಪಿಶಾಚಿ ಜನ್ಮದ ಮುಕ್ತಿಗೋಸ್ಕರ ನಾವು ದ್ವಾರಕಾಪಟ್ಟಣಕ್ಕೆ ಹೊರಟಿದ್ದೀವಿ, ಅಲ್ಲಿ ಕೃಷ್ಣ ಇದ್ದಾನೆ, ಅವನ ಹತ್ರ ಬೇಡಿಕೊಂಡು ಈ ಜನ್ಮ ಕಳ್ಕೋಬೇಕಾಗಿದೆ ಅಂತಂದಾಗ ಕೃಷ್ಣ ಹೇಳಿದ, ಅಲ್ಲಿ ತನಕ ಹೋಗಬೇಡಿ, ನಾನೇ ಆ ದ್ವಾರಕೆ ಕೃಷ್ಣ ಅಂತ ಇವನು ಒಪ್ಕೊಂಡು. ಹಾಗಾದರೆ ನಮ್ಮ ಪಿಶಾಚಿ ಜನ್ಮಕ್ಕೆ ಮುಕ್ತಿ ಬೇಕು ಅಂತ ಕೇಳಿ ಮುಕ್ತಿಯನ್ನು ಪಡೆದು ಆಮೇಲೆ ಕೃಷ್ಣ ಕೈಲಾಸಕ್ಕೆ ಹೊರಟ. ದ್ವಾರಕೆಯಲ್ಲಿ ಇಷ್ಟು ಅನುಗ್ರಹ ಮಾಡಿ ಹೊರಟಿದ್ದಾನೆ. ಇದರಿಂದಲೇ ಗೊತ್ತಾಗ್ತದೆ ಶಿವನ ಅನುಗ್ರಹ ಕೃಷ್ಣನಿಗೇನೋ ಬೇಕಾಗಿಲ್ಲ. ಯಾಕೆಂದರೆ ಶಿವನ ಕೈಲಿ ಆಗದೇ ಇರೋ ಕೆಲಸ ಕೃಷ್ಣ ಮಾಡಿದ. ಶಿವನೇ ಇವ್ರನ್ನ ಕೃಷ್ಣನ ಹತ್ರ ಕಳಿಸ್ತಾ ಇದ್ದಾನೆ ಪಿಶಾಚಿಗಳನ್ನು. ಇವನು ಸುಮ್ಮನೆ ಶಿವನ ಕೀರ್ತಿ ಬರಲಿ ಅಂತ ಹೇಳಿ ಹೊರಟಿದ್ದ. ಹಿಂದೊಂದು ಸಲ ಶಿವ ಕೇಳ್ಕೊಂಡಿದ್ದಂತೆ ಪರಮಾತ್ಮನ, ನೀ ಏನಾದರೂ ಮಾಡಿ ನನ್ನ ತಪಸ್ಸು ಮಾಡಿ ನನ್ನಿಂದ ವರ ಪಡಿ ಅಂತ ಕೇಳಿದ್ದಂತೆ. ಯಾಕೋ ಹಾಗೆ ಅಂತ ಕೇಳಿದರೆ, ನೀನೇ ತಪಸ್ಸು ಮಾಡಿ ನನ್ನಿಂದ ವರ ಪಡೆದ್ರೆ ನನಗೆ ಲೋಕದಲ್ಲಿ ಒಂದು ಕೀರ್ತಿ ಬರ್ತದೆ, ಅದಕ್ಕೋಸ್ಕರ ನನ್ನ ಹತ್ರ ತಪಸ್ಸು ಮಾಡಿ ವರ ಕೇಳು ಅಂತ ಕೇಳ್ಕೊಂಡಿದ್ದ. ಅದಕ್ಕೆ ಕೃಷ್ಣ ಹೊರಟಿದ್ದಾನಷ್ಟೇ. ಕೈಲಾಸಕ್ಕೆ ಹೋದ.
ಹೋದ ಮೇಲೆ ಅಲ್ಲಿ ಕೂತ್ಕೊಂಡು ಸಂಕಲ್ಪ ಮಾಡಿದ. 12 ವರ್ಷದವರೆಗೆ ನನ್ನ ಪುತ್ರ ಉತ್ಪತ್ತಿಗೋಸ್ಕರವಾಗಿ, ಮಕ್ಕಳಾಗಲಿಕ್ಕೋಸ್ಕರವಾಗಿ 12 ವರ್ಷ ತಪಸ್ಸು ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ ಕೂತ. ಆದರೆ ಕೂತು ಕೂಡಲೇ ಅವನಿಗೆ ರುಕ್ಮಿಣಿಯ ನೆನಪಾಯಿತು. ಒಬ್ಬಳನ್ನೇ ಬಿಟ್ಟು ಬಂದಿದ್ದೀನಿ ದ್ವಾರಕೆಯಲ್ಲಿ, ಯಾರಾದರೂ ಶತ್ರುಗಳು ಬಂದರೆ ಅವಳು ಹೇಗಿರಬೇಕು? 12 ವರ್ಷ ಒಬ್ಬಳೇ ಹೇಗಿರ್ಲಿಕ್ಕೆ ಸಾಧ್ಯ? ಅದರಿಂದ 12 ವರ್ಷ ತಪಸ್ಸು ಮಾಡೋದಿಲ್ಲ, ಒಂದು ದಿನ ಮಾಡ್ತೇನೆ ಅಂತ 12 ವರ್ಷದ ಒಂದು ದಿನಕ್ಕೆ ಇಳಿತಂತೆ. ಒಂದು ದಿನದ ಮಟ್ಟಿಗೆ ಮಾಡ್ತೇನೆ ಅಂತ. ಅವನ ಮಾತು ಸತ್ಯ, ಅವನ ಸಂಕಲ್ಪ ಸತ್ಯ. 12 ವರ್ಷ ತಪಸ್ಸು ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದ್ದ, ಸುಳ್ಳಾಯ್ತಲ್ಲ. ಅದಕ್ಕೆ ಕೃಷ್ಣ ಮಾಡಿದ ಉಪಾಯ, ತನ್ನ ಮಾತು ಸುಳ್ಳಾಗಬಾರ್ದು ಅಂಥೇಳಿ ತಾನು ಆಕಾಶದಲ್ಲಿರ್ತಕ್ಕಂಥ ಅಂತರಿಕ್ಷದಲ್ಲಿರುವ ಗುರುಗ್ರಹವನ್ನು ಕರೆದು ಆಜ್ಞೆ ಮಾಡಿದ. ನೀನು ಒಂದೊಂದು ರಾಶಿಯಲ್ಲಿ ಒಂದೊಂದು ವರ್ಷ ಇರುವವನು. ಮೇಷ, ವೃಷಭ, ಮಿಥುನ ಅಂತ ರಾಶಿ ಚಕ್ರ ಇರ್ತದೆ. ಅದರಲ್ಲಿ ಗುರು ಒಂದೊಂದು ವರ್ಷ ಒಂದೊಂದು ರಾಶಿಯಲ್ಲಿರ್ತಾನೆ. 12 ರಾಶಿಯ ಚಕ್ರ ಸುತ್ತ ಹಾಕಿದರೆ 12 ವರ್ಷ ಆಗ್ತದೆ. ಕೃಷ್ಣ ಗುರುವಿಗೆ ಹೇಳಿದ, ನಾನು 12 ವರ್ಷ ತಪಸ್ಸು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ್ದೀನಿ, ಆದರೆ 12 ವರ್ಷ ಇಲ್ಲಿ ಕೂಡಲಾರೆ, ನಾನು ಒಂದು ದಿವಸ ಮಾಡ್ತೀನಿ, ಆದರೆ ನನ್ನ ಮಾತು ಸುಳ್ಳಾಗಬಾರ್ದು, ಸಂಕಲ್ಪ ಸುಳ್ಳಾಗಬಾರ್ದು. ಅದಕ್ಕೆ ನೀನು ಈ ಒಂದು ದಿವಸದಲ್ಲಿ 12 ರಾಶಿ ತಿರುಗಿಬಿಡಬೇಕು ಅಂತ ಆಜ್ಞೆ ಮಾಡಿದ. ಗುರು ತಿರುಗಿದಂತೆ, ಪರಮಾತ್ಮನ ಆಜ್ಞೆಯಿಂದ 12 ರಾಶಿಯಲ್ಲಿ ತಿರುಗಿದ. 12 ವರ್ಷ ಆಗೋಯ್ತು. ಅಂತೂ ಕೃಷ್ಣ ತನ್ನ ಸಂಕಲ್ಪ ಸುಳ್ಳು ಮಾಡಿಕೊಳ್ಳದೆ ಆ ಬೃಹಸ್ಪತಿಯನ್ನು ಕರೆದು 12 ರಾಶಿಯಲ್ಲಿ ತಿರುಗಿಸಿ ಒಂದು ದಿವಸ ತಪಸ್ಸು ಮಾಡಿದ. 12 ವರ್ಷ ತಪಸ್ಸಾಯಿತು. ಅದು ಕ್ರಮ ಆಗಿದೆ. ಬೃಹಸ್ಪತಿ ಒಂದೊಂದು ಮೇಷ, ವೃಷಭ, ಮಿಥುನ, ಕರ್ಕ ಒಂದೊಂದು ರಾಶಿಯಲ್ಲಿ ಒಂದೊಂದು ವರ್ಷ ಇರ್ತಾನೆ. ಶನಿ 2.5 ವರ್ಷ ಇರ್ತಾನೆ. ಶನಿ, ಸೂರ್ಯ ಒಂದೊಂದು ತಿಂಗಳಿರ್ತಾನೆ. ಹೀಗೆಲ್ಲ ಕ್ರಮ ಇದೆ. ಗುರುವನ್ನು 12 ರಾಶಿಯಲ್ಲಿ ತಿರುಗಿಸಿದ ಕೃಷ್ಣ. 12 ವರ್ಷ ಮಾಡಿದ. ರುದ್ರದೇವರು ಬರಲೇಬೇಕಾಯಿತು. 12 ವರ್ಷ ತಪಸ್ಸಾಯಿತು. ರುದ್ರದೇವರು ಬಂದರು. ರುದ್ರದೇವರು ಕೃಷ್ಣ ನಮಸ್ಕಾರ ಮಾಡಿದ, ತಪಸ್ಸು ಮಾಡಿದ್ದಾದ್ದರಿಂದ ನಮಸ್ಕಾರ ಮಾಡಿದ. ರುದ್ರದೇವರು ಪ್ರತಿಯಾಗಿ ದೀರ್ಘದಂಡ ನಮಸ್ಕಾರ ಮಾಡಿದರಂತೆ. ಕೃಷ್ಣ ಔಪಚಾರಿಕವಾಗಿ ನಮಸ್ಕಾರ ಮಾಡಿದರೆ ರುದ್ರದೇವರು ಸಾಷ್ಟಾಂಗ ಪ್ರಣಾಮ ಮಾಡಿ ಹೇಳಿದ್ರಂತೆ, ನಾನೇನು ನಿನ್ನ ಹತ್ರ ಕೇಳಿದ್ದೆ, ನನ್ನ ಕೀರ್ತಿಗೋಸ್ಕರ ನನ್ನ ಹತ್ರ ವರ ಕೇಳು ಅಂತ ನೀ ಬಂದು ತಪಸ್ಸು ಮಾಡಿ ನನಗೆ ಕೀರ್ತಿ ತಂದುಕೊಡ್ಲಿಕ್ಕೆ ಸಿದ್ಧನಾಗಿದ್ದಿ ಅಂತ ಹೇಳಿ ಪ್ರಶಂಸೆ ಮಾಡಿ, ಆದರೆ ಅಲ್ಲಿರೋ ಋಷಿಗಳಿಗೆ ಹೇಳಿದ್ರಂತೆ, ನನ್ನ ಹತ್ರ ವರ ಕೇಳಿ ಮಕ್ಕಳನ್ನು ಪಡಿತಾನೆ ಅಂತ ತಿಳ್ಕೊಬೇಡಿ, ನನ್ನ ಕೀರ್ತಿಗೋಸ್ಕರ ಬಂದಿದ್ದಾನಷ್ಟೇ ಅಂತ ಹೇಳಿ ಕೃಷ್ಣನನ್ನು ರುದ್ರದೇವರು ಕೇಶವಾದಿ 24 ನಾಮಗಳಿಂದ ಸ್ತೋತ್ರ ಮಾಡಿದ್ರಂತೆ. ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು ಪ್ರತಿಯೊಂದು ಶಬ್ದಕ್ಕೆ ಅರ್ಥ ಹೇಳಿ, ಕೇಶವ ಅಂದ್ರೇನು, ಕ ಅಂದರೆ ಬ್ರಹ್ಮದೇವರು, ಈಶ ಅಂದರೆ ರುದ್ರ, ಅವರಿಬ್ಬರಿಗೆ ನಿಯಾಮಕ ನೀನು, ನನಗೂ ಬ್ರಹ್ಮನಿಗೂ ನಿಯಾಮಕನಾಗಿದ್ದಿ, ಆದ್ದರಿಂದ ನೀನು ಕೇಶವ. ಈ ರೀತಿಯಾಗಿ ಪ್ರತಿ ನಾಮದ ಅರ್ಥ ಹೇಳಿ ಭಗವಂತನನ್ನು ಪ್ರಶಂಸೆ ಮಾಡಿ ರುದ್ರದೇವರು ವರ ಕೊಟ್ಟ ಹಾಗೆ ಮಾಡಿದರು. ಅದರಿಂದಲೇ ಪ್ರದ್ಯುಮ್ನ ಅನ್ನೋ ಮಗ ಹುಟ್ಟಿದನಂತೆ. ನಿಜವಾಗಿಯೂ ಕೂಡ ಅಲ್ಲಿ ವಕ್ರಾಸುರ ಅಂತ ಒಬ್ಬ ಅಸುರ ಇದ್ದ. ಕೈಲಾಸದ ಹತ್ರ ಒಂದು ಕಾಡು, ಆ ಕಾಡಿನಲ್ಲಿ ಒಬ್ಬ ಅಸುರ ಇದ್ದ. ಅವನು ವರ ಕೇಳಿದ್ನಂತೆ ಬ್ರಹ್ಮದೇವರ ಹತ್ರ, ನನಗೆ ಮೃತ್ಯು ಬರೋದಾದರೆ ಆಗ್ತಾನೆ ಹುಟ್ಟಿದ ಮಗುವಿನಿಂದ ಮೃತ್ಯು ಬರಬೇಕು, ಇನ್ಯಾರಿಂದಲೂ ಸಾವು ಬರಬಾರ್ದು ಅಂತ ಕೇಳಿದ್ದ. ಅದಕ್ಕೆ ಕೃಷ್ಣನಿಗೆ ರುಕ್ಮಿಣಿಯಲ್ಲಿ ಮೊದಲೇ ಪ್ರದ್ಯುಮ್ನ ಹುಟ್ಟಿದ್ದ. ಇಲ್ಲಿ ಕೈಲಾಸ ಯಾತ್ರೆ ಮಾಡೋದಕ್ಕಿಂತ ಮೊದಲೇ ಹುಟ್ಟಿದ್ದ. ಯಾರಿಗೂ ಹೇಳದೆ ಆ ಮಗುವನ್ನು ಹೊಟ್ಟೆ ಒಳಗೆ ಇಟ್ಕೊಂಡಿದ್ದ ಕೃಷ್ಣ. ಇಟ್ಟುಕೊಂಡು ಇಲ್ಲಿ ಬಂದು ರುದ್ರದೇವರ ವರ ಪಡೆದಂತೆ ಮಾಡಿ ಆ ಪ್ರದ್ಯುಮ್ನನ್ನು ಹೊಟ್ಟೆಯಿಂದ ಹೊರಗೆ ಹಾಕಿದ, ತನ್ನ ಹೊಟ್ಟೆಯಿಂದ ಹೊರಗೆ ಹಾಕಿದ. ಆಗ ತಾನೇ ಹುಟ್ಟಿದ ಮಗು ಆಯಿತು. ಪ್ರದ್ಯುಮ್ನ ಕೈಯಿಂದ ಆ ವಕ್ರಾಸುರನ ಕಾಡನ್ನೇ ಸುಟ್ಟು ಹಾಕಿಸಿ ಅದನ್ನು ಪೂರ್ತಿ ಸುಡಿಸಿಬಿಟ್ಟ. ಆ ವಕ್ರಾಸುರನು ಸತ್ತೋದ. ಮತ್ತು ಅವನನ್ನು ಹೊಟ್ಟೆ ಒಳಗೆ ಇಟ್ಕೊಂಡ. ಆಮೇಲೆ ರುದ್ರದೇವ್ರ ಹತ್ರ ವರ ಕೇಳಿದ, ಮಗು ಆಗಬೇಕು ಅಂತ. ಆಗಲಿ ಅಂತ ವರ ಕೊಟ್ಟರು. ಆಮೇಲೆ ಬಂದು ರುಕ್ಮಿಣಿಯಲ್ಲಿ ಮತ್ತೆ ಪ್ರದ್ಯುಮ್ನನ್ನು ಹುಟ್ಟಿಸಿದ್ದಂತೆ. ಹೀಗೆ ಮೊದಲು ಪ್ರದ್ಯುಮ್ನ ಹುಟ್ಟಿದ್ದ, ಅಲ್ಲಿ ಕೈಲಾಸದಲ್ಲಿ ಮತ್ತೆ ಹುಟ್ಟಿದ ಕೃಷ್ಣನ ಹೊಟ್ಟೆಯಿಂದ. ಮೊದಲು ರುಕ್ಮಿಣಿ ಹೊಟ್ಟೆಯಿಂದ ಹುಟ್ಟಿದ್ದ, ಕೃಷ್ಣನ ಹೊಟ್ಟೆ ಸೇರಿದ. ಕೈಲಾಸದಲ್ಲಿ ಕೃಷ್ಣನ ಹೊಟ್ಟೆಯಿಂದ ಹೊರಗೆ ಬಂದ, ವಕ್ರಾಸುರನನ್ನು ಕೊಂದ, ಕಾಡು ಸುಟ್ಟ, ಮತ್ತೆ ಕೃಷ್ಣನ ಹೊಟ್ಟೆ ಸೇರಿದ. ಮತ್ತೆ ಪುನಃ ಬಂದು ರುಕ್ಮಿಣಿ ಹೊಟ್ಟೆಗೆ ಸೇರಿ ಮತ್ತೆ ಪ್ರದ್ಯುಮ್ನ ಹುಟ್ಟುತ್ತಾನೆ. ಈ ರೀತಿ ಕೃಷ್ಣ ಬಹಳ ಅದ್ಭುತವಾದಂಥ ಒಂದು ಚರಿತ್ರೆ ಮಾಡಿಬಿಟ್ಟ. ಆ ಕಡೆ ರುದ್ರದೇವರಿಗೂ ಕೀರ್ತಿ ಬಂತು, ವಕ್ರಾಸುರನೂ ಸತ್ತ, ರುದ್ರದೇವರು ಕೇಳಿದ ವರನೂ ಸರಿ ಹೋಯಿತು, ಲೋಕಕ್ಕೂ ತಿಳಿಸಿದ ಹಾಗಾಯಿತು. ಮಕ್ಕಳಾಗಬೇಕಾದರೆ ಶಿವನ ಆರಾಧನೆ ಮಾಡಿರಿ ಅಂತ ಕೃಷ್ಣನೇ ತಿಳಿಸಿದ. ಪ್ರದ್ಯುಮ್ನ ಅನ್ನೋ ಮಗ ಹುಟ್ಟಿದ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಒಂದು ದಿವಸವನ್ನು 12 ವರ್ಷ ಹೇಗೆ ಮಾಡಿದ ಕೃಷ್ಣ? ಒಂದು ದಿವಸ 12 ವರ್ಷ ಆಗಬೇಕಾದ್ರೆ ಅದರಲ್ಲಿ ಏಕಾದಶಿ ಬರಬೇಕು, ಯುಗಾದಿಗಳು ಬರಬೇಕು, ಹೇಗಾಯಿತು 12 ವರ್ಷ? ಮಧ್ವಾಚಾರ್ಯರು ಅದರ ಲೆಕ್ಕ ಕೊಡ್ತಾರೆ. ಕಾಲನಾಮಕ ಪರಮಾತ್ಮ, ಕಾಲದ ಮೇಲೆ ಅವನಿಗೆ ಪ್ರಭುತ್ವ ಇದೆ, ಇನ್ಯಾರಿಗೂ ಇಲ್ಲ. ಎಲ್ಲರೂ ಕಾಲದ ಪರಿಣಾಮಕ್ಕೆ ಒಳಪಡುವವರೇ. ಪ್ರತಿಯೊಬ್ಬರೂ ಕೂಡ ಕಾಲಕ್ಕೆ ಅಧೀನ. ಕೃಷ್ಣ ಮಾತ್ರ ಕಾಲಕ್ಕೆ ಅಧೀನ ಅಲ್ಲ, ಅವನು ಹೇಳಿದಂತೆ ಕಾಲ ಕುಣಿತದೆ. ಒಂದು ದಿವಸವನ್ನು 12 ವರ್ಷ ಹೇಗೆ ಮಾಡಿದ ಅಂದರೆ, ಸಾಧಾರಣ ನಿಯಮ ಇರೋದು
ಒಬ್ಬ ಮನುಷ್ಯ 21,600 ಶ್ವಾಸೋಚ್ಛ್ವಾಸಗಳನ್ನು ಮಾಡಿದರೆ ಒಂದು ದಿನ 21,600 ಶ್ವಾಸ ಜಪ ಅಂದರೆ ಉಸಿರು ಬಿಟ್ಟರೆ ಒಂದು ದಿನ ಆಗ್ತದೆ. ಅವತ್ತು ಕೃಷ್ಣ ಏನು ಮಾಡಿದ ಅಂತಂದರೆ ಆ ಒಂದು ದಿವಸ 12 ವರ್ಷ ಆಗಬೇಕಲ್ಲ, 5 ಶ್ವಾಸೋಚ್ಛ್ವಾಸಕ್ಕೆ ಒಂದು ದಿನ ಅಂತ ಮಾಡಿದ. ಈಗೆಲ್ಲ ಸರಿ ಹೋಗ್ತದೆ ಲೆಕ್ಕ. 5 ದಿನಕ್ಕೆ 5 ಶ್ವಾಸೋಚ್ಛ್ವಾಸಕ್ಕೆ ಒಂದು ದಿನ ಅಂತಾದರೆ ಒಂದು ತಿಂಗಳಿಗೆ ಎಷ್ಟಾಯಿತು? 150 ಅಲ್ವಾ? 150 ಶ್ವಾಸೋಚ್ಛ್ವಾಸಗಳಿಗೆ ಒಂದು ತಿಂಗಳು. ಒಂದು ವರ್ಷ ಅಂತಂದರೆ 1800 ಶ್ವಾಸೋಚ್ಛ್ವಾಸಗಳಾದರೆ ಒಂದು ವರ್ಷ ಆಯಿತು. 1800 ಇಂಟು 12 ಮಾಡಿದರೆ 21,600. 21,600ಕ್ಕೆ 12 ವರ್ಷ ಆಯಿತು. 5 ಶ್ವಾಸೋಚ್ಛ್ವಾಸಗಳಿಗೆ ಒಂದು ದಿನ ಅಂತ ಅವತ್ತು ಲೆಕ್ಕ ಮಾಡಿಬಿಟ್ಟ, ಅವತ್ತು ನಿಯಮನ ಮಾಡಿಬಿಟ್ಟ. ಅದರಿಂದ ತನಗೂ 12 ವರ್ಷ ತಪಸ್ಸು ಮಾಡಿದ ಹಾಗಾಯಿತು. ಆ 5 ಶ್ವಾಸೋಚ್ಛ್ವಾಸಕ್ಕೇ ಒಂದು ಪಾಠ್ಯ ಮುಗೀತದೆ. ಇನ್ನು 5 ಶ್ವಾಸೋಚ್ಛ್ವಾಸ ಮಾಡುವಾಗ ಬಿದಿಗೆ ಮುಗೀತು. 5 ಶ್ವಾಸೋಚ್ಛ್ವಾಸದೊಟ್ಟಿಗೆ ಏಕಾದಶಿನೂ ಮುಗೀತು. ಆ 5 ಉಸಿರಾಟದಲ್ಲೇ ಹಬ್ಬ ಹರಿದಿನಗಳು, ಏಕಾದಶಿ, ವ್ರತ, ನಿಯಮ ಎಲ್ಲ ಮಾಡಿ ಅದ್ಭುತವಾದ ರೀತಿಯಲ್ಲಿ ಒಂದು ದಿವಸವನ್ನು 12 ವರ್ಷ ಮಾಡಿ ರುದ್ರದೇವರಿಗೆ ಕೀರ್ತಿ ಬರೋ ಹಾಗೆ ಮಾಡಿದ. ಅವರ ವರದಿಂದ ಪ್ರದ್ಯುಮ್ನ ಅನ್ನೋ ಮಗ ಹುಟ್ಟಿದ ಅಂತ ಲೋಕಕ್ಕೆ ತೋರಿಸ್ಕೊಂಡ. ಇದು ಹರಿವಂಶದಲ್ಲಿ ಬರ್ತಕ್ಕಂಥ ಒಂದು ಅಪೂರ್ವ ಕಥೆ ಕೃಷ್ಣಂದು. ಹರಿವಂಶ ಕಥಾ ಕೇಳಿದರೆ ಪುತ್ರೋತ್ಪತ್ತಿ ಆಗ್ತದೆ ಅಂತನ್ನೋದು ಈ ಕಾರಣದಿಂದ. ಹೀಗೆ ತಾನು ಪ್ರದ್ಯುಮ್ನ ಅನ್ನೋ ಮಗನನ್ನು ಪಡೆದ. ಈ ಪ್ರದ್ಯುಮ್ನನ ಕಥೆ ಇನ್ನೂ ವಿಚಿತ್ರ. ಈ ಪ್ರದ್ಯುಮ್ನ ಇನ್ನೂ ಸಣ್ಣ ಮಗುವಾಗಿರುವ ಬಂದಮೇಲೆ ಮತ್ತೆ ರುಕ್ಮಿಣಿ ಹೊಟ್ಟೆಯಲ್ಲಿ ಹುಟ್ಟಿದ ಪ್ರದ್ಯುಮ್ನ ಹುಟ್ಟಿದ್ದಾನೆ. ಇನ್ನೂ ತೊಟ್ಲಲ್ಲಿ ಮಲಗಿದ್ದು ಕೂಸು. ಅಷ್ಟರಲ್ಲೇ ನಾರದರು ಶಂಬರಾಸುರ ಅಂತ ಒಬ್ಬ ಅಸುರ ಇದ್ದ, ಅವನ ಹತ್ರ ಹೋಗಿ ನಾರದರು ಹೇಳಿದ್ರಂತೆ, ಶಂಬರಾಸುರ ನಿನ್ನನ್ನು ಕೊಲ್ಲೋ ಮಗ ಹುಟ್ಟಿ ಆಯಿತು ಅಂತ ಹೇಳಿದ್ರಂತೆ. ಯಾರದು ಅಂತ ಗರ್ಜನೆ ಮಾಡಿದ. ಕೃಷ್ಣನಿಗೆ ರುಕ್ಮಿಣಿಯಲ್ಲಿ ಒಬ್ಬ ಮಗ ಹುಟ್ಟಿದ್ದಾನೆ, ಪ್ರದ್ಯುಮ್ನ ಅಂತ ಹೆಸರು, ಅವನೇ ನಿನಗೆ ಮೃತ್ಯು ಅಂತ ಹೇಳಿಬಿಟ್ಟು. ಶಂಬರಾಸುರ ಸಿಡಿಮಿಡಿಯಾದ. ಈಗಿನ್ನೂ ಕೂಸು, ದೊಡ್ಡವನಾದ ಮೇಲೆ ತಾನೇ ನನ್ನನ್ನು ಯುದ್ಧ ಕರೆದು ಸಾಯಿಸಬೇಕು, ಈಗಲೇ ಅವನನ್ನು ನಾಶ ಮಾಡಿಬಿಡ್ತೇನೆ ಅಂತ ಶಂಬರಾಸುರ ತನ್ನ ಮಾಯಾಶಕ್ತಿಯಿಂದ ದ್ವಾರಕೆಗೆ ಬಂದ. ದ್ವಾರಕೆಯಲ್ಲಿ ಮನೆಯ ಬಾಗಿಲು ಬೀಗ ಎಲ್ಲ ಹಾಕ್ಕೊಂಡು ಕೃಷ್ಣ, ಪ್ರದ್ಯುಮ್ನ, ರುಕ್ಮಿಣಿ ಎಲ್ಲ ಮಲಗಿದ್ದಾರೆ. ಹಾಗೇ ಒಳಗಡೆ ಬಂದು ಶಂಬರಾಸುರ ಪ್ರದ್ಯುಮ್ನನ್ನು ಅಪಹರಿಸ್ಕೊಂಡು ಹೋದ. ತೊಟ್ಲಲ್ಲಿದ್ದ ಮಗುವೇ ನಾಪತ್ತೆ ಆಯಿತು. ಬಾಗಿಲು ಚೀಲ್ಕ ಎಲ್ಲ ಹಾಗೇ ಇದೆ. ಪ್ರದ್ಯುಮ್ನನ್ನು ಎತ್ಕೊಂಡು ಹೊರಗೆ ಬಂದ. ಇವನನ್ನು ಹೇಗೆ ಸಾಯಿಸೋದು ಅಂತ ವಿಚಾರ ಮಾಡಿದ. ಸಿಕ್ಬಿಡಬಾರ್ದು, ಗೊತ್ತಾಗಬಾರ್ದು, ಸಮುದ್ರಕ್ಕೆ ಹಾಕಿಬಿಟ್ರೆ ಸರಿ ಹೋಗ್ತದೆ ಅಂತ ಹೇಳಿ ಸಮುದ್ರ ಮಧ್ಯದಲ್ಲಿ ಆ ಮಾಯಾಶಕ್ತಿಯಿಂದ ಸಮುದ್ರ ಮಧ್ಯಕ್ಕೆ ಅಂತರಿಕ್ಷದಲ್ಲಿ ಹೋಗಿ ಆ ಪ್ರದ್ಯುಮ್ನನ್ನು ಕೂಸನ್ನು ಸಮುದ್ರಕ್ಕೆ ಹಾಕಿಬಿಟ್ಟ ಶಂಬರಾಸುರ. ಆದರೆ ಭಗವಂತನ ಸಂಕಲ್ಪ ಬೇರೆ ಇರ್ತದೆ. ಯಾರು ಏನು ಪ್ರಯತ್ನ ಮಾಡ್ತಾರೆ ಮೃತ್ಯು ತರಬೇಕು ಅಂತ, ದೇವರ ಮುಂದೆ ಏನೋ ನಡೆಯೋದು. ಅವನೇನೋ ತೊಗೊಂಡೋಗಿ ಸಮುದ್ರಕ್ಕೆ ಹಾಕಿಬಿಟ್ಟ. ಆ ಸಮುದ್ರದಲ್ಲಿ ಒಂದು ದೊಡ್ಡ ಮೀನು, ಭಾರೀ ದೊಡ್ಡ ಮೀನು ಹಸಿದು ಬಾಯಿ ತರ್ಕೊಂಡು ಕೂತಿತ್ತು. ಏನಾದರೂ ಆಹಾರ ಸಿಗ್ತದೇನೋ ಅಂತ ಬಾಯಿ ತಗೊಂಡು ಕೂತಿತ್ತು. ಈ ಪ್ರದ್ಯುಮ್ನ ಸಮುದ್ರಕ್ಕೆ ಬಿದ್ದವನು ಆ ಮೀನಿನ ಬಾಯಿಗೆ ಹೋದ. ಮೀನಿನ ಹೊಟ್ಟೆ ಒಳಗೆ ಸೇರಿಬಿಟ್ಟ. ಅದೇ ಹೊತ್ತಿಗೆ ಸರಿಯಾಗಿ ಬೆಸ್ತರು ಬಂದು ಗಾಳ ಹಾಕಿದರು, ಬಲೆ ಹಾಕಿದರು. ಆ ಬಲೆಗೆ ಮೀನು ಸಿಗ್ಬಿತ್ತು. ಅದನ್ನು ಎಳ್ಕೊಂಡು ಬಂದರು. ನೋಡಿದರೆ ಭಾರೀ ತೂಕ, ಯಾಕೆಂದ್ರೆ ಮೀನೇ ದೊಡ್ಡದು, ಅದರ ಹೊಟ್ಟೆ ಒಳಗೆ ಪ್ರದ್ಯುಮ್ನ ಇದ್ದಾನೆ. ಭಾರೀ ಆಶ್ಚರ್ಯ ಆಯಿತು. ಏನಿದೆಯೋ ಈ ಮೀನಿನ ಹೊಟ್ಟೆ ಒಳಗೆ? ಮೀನಿನಲ್ಲಿ ಏನೋ ಇದೆ, ಇಷ್ಟು ತೂಕದ ಮೀನು ಅಂತ ಹೇಳಿ ಆ ಬೆಸ್ತರು ಅದನ್ನು ತಂದು ರಾಜನಿಗೆ ಕೊಡೋಣ ಅಂತ ಶಂಬರಾಸುರನಿಗೆ ಕೊಟ್ಟರು. ಹೇಗಿದೆ ನೋಡಿ, ಯಾವ ಶಂಬರಾಸುರ ತನ್ನ ಮೃತ್ಯು ತಪ್ಪಿಸ್ಕೋಬೇಕು ಅಂತ ಸಮುದ್ರಕ್ಕೆ ಹಾಕಿದರೆ, ಹಾಕಿ ಮನೆಗೆ ಬಂದು ಕೂತಿದ್ದಾನೆ. ಆ ಮೀನಿನ ಹೊಟ್ಟೆಗೆ ಪ್ರದ್ಯುಮ್ನ ಸೇರಿ ಬೆಸ್ತರಿಗೆ ಸೇರಿ ಶಂಬರಾಸುರನ ಹತ್ರನೇ ಬಂದ. ಆ ಶಂಬರಾಸುರ ಆ ತೂಕದ ಮೀನು ನೋಡಿ ತನ್ನ ಹೆಂಡತಿಗೆ ಕೊಟ್ಟ. ಶಂಬರಾಸುರನ ಹೆಂಡತಿ ಯಾರು ಅಂತಂದರೆ ಮಾಯಾವತಿ. ಅವಳು ಪೂರ್ವಜನ್ಮದಲ್ಲಿ ಈ ಪ್ರದ್ಯುಮ್ನನ ಹೆಂಡತಿ. ಪ್ರದ್ಯುಮ್ನ ಯಾರು? ಮನ್ಮಥನ ಹೆಂಡತಿ ರತಿದೇವಿನೇ ಮಾಯಾವತಿ ಆಗಿದ್ಲು. ಆ ಮನ್ಮಥನೇ ಪ್ರದ್ಯುಮ್ನ ಆಗಿದ್ದ. ಆ ಪ್ರದ್ಯುಮ್ನನ ಹೆಂಡತಿನೇ ಮಾಯಾವತಿಯಾಗಿ ಶಂಬರಾಸುರನ ಹೆಂಡತಿ ಆಗಿದ್ಲು. ಆದರೂ ಅವಳ ಶೀಲಭಂಗ ಏನೂ ಆಗಿದ್ದಿಲ್ಲ. ಅಷ್ಟರಲ್ಲೇ ತನ್ನ ಗಂಡನೇ ತನ್ನ ಕೈಗೆ ಬಂದುಬಿಟ್ಟು ಮೀನು ಹೊಟ್ಟೆ ಒಳಗೆ ಸೇರಿಕೊಂಡು. ಮಾಯಾವತಿ ಇಷ್ಟು ತೂಕ ಇದೆ, ಏನು ನೋಡೋಣ ಅಂತ ಬಾಯಿ ಅಗಲಿಸಿ ನೋಡಿದ್ಲಂತೆ. ನೋಡಿದಾಗ ಕಣ್ಣು ಬಿಟ್ಟುಕೊಂಡು ಜೀವಂತವಾಗಿ ಕೂತಿದ್ದಾನೆ ಪ್ರದ್ಯುಮ್ನ. ಅವಳು ಹಾಗೆ ಮೀನು ಹರಿದು, ಅದನ್ನು ಕೊಯ್ಲಿಲ್ಲ, ಮೀನು ಹರಿದು ಆ ಮಗುವನ್ನು ತೊಗೊಂಡು ಅದು ಜೀವಂತವಾಗಿತ್ತು. ನಾರದ ಋಷಿಗಳು ಅಷ್ಟೊತ್ತಿಗೆ ಬಂದರಂತೆ. ಬಂದು ಹೇಳಿದರು, ಮಾಯಾವತಿ, ನಿನ್ನ ಕೈಯಲ್ಲಿ ಸೇರಿದ ಕೂಸು ನಿನ್ನ ಗಂಡ ಅಂದರು. ನೀನು ರತಿದೇವಿ, ನಿನ್ನ ಗಂಡ ಪ್ರದ್ಯುಮ್ನ, ಅವನೇ ಕೂಸಾಗಿ ಇಲ್ಲಿ ಬಂದು ಸೇರಿದ್ದಾನೆ ಅಂತ. ಇವಳಿಗೆ ಸ್ವಲ್ಪ ನಾಚಿಕೆ ಆಗಲಿಕ್ಕೆ ಶುರುವಾಯಿತು. ತನ್ನ ಗಂಡ ಕೂಸಾಗಿ ತೊಡೆ ಮೇಲೆ ಮಲ್ಕೊಂಡಿದ್ದಾನೆ, ಅದಕ್ಕೆ ಏನಾದರೂ ಮಾಡಿ ಇವನನ್ನು ತರುಣನ್ ಮಾಡಬೇಕು ಅಂತ ಅವಳಿಗೆ ಆಸೆ. ಏನೇನೋ ಗಿಡಮೂಲಿಕೆಗಳಿಂದ ಔಷಧಿ ಹುಡುಕಿದ್ಲಂತೆ. 4 ವರ್ಷದಲ್ಲಿ ಒಳ್ಳೆ ತರುಣ ಆಗಿಬಿಡಬೇಕು.
ಆ ರೀತಿ ಮಾಡಿ ಅದ್ಭುತವಾದ ರಸಾಯನಗಳನ್ನೆಲ್ಲ ತಯಾರು ಮಾಡಿ ಕುಡಿಸಿದರೆ 4 ವರ್ಷದಲ್ಲಿ ಅವನು ತಾರುಣ್ಯ ಪಡೆದುಬಿಟ್ಟ. ತಾರುಣ್ಯ ಪಡೆದ ಮೇಲೆ ಅವನ ದೃಷ್ಟಿನೇ ಬದಲಾಯಿತು. ಯಾಕೆಂದರೆ ಇವಳು ಹೆಂಡತಿ, ಇವಳು ಅವನು ಗಂಡ ಪ್ರದ್ಯುಮ್ನ. ಬೇರೆಯೇ ವಿಭಿನ್ನ ದೃಷ್ಟಿ, ತಾಯಿಯನ್ನು ನೋಡೋ ದೃಷ್ಟಿಯಲ್ಲಿ ನೋಡಲಿಲ್ಲ, ವಿಭಿನ್ನ ದೃಷ್ಟಿಯಲ್ಲೇ ನೋಡಿದ. ಪ್ರದ್ಯುಮ್ನನ್ನು ತರುಣ ಆದಾಗ ಗಂಡ ಅನ್ನೋ ದೃಷ್ಟಿಯಲ್ಲಿ ನೋಡಿದ್ದು. ನಾರದರ ಪ್ರಕಾರ ಎಲ್ಲ ಹೇಳಿದ್ದು. ಅವನಿಗೂ ಮಾಯಾವಿದ್ಯೆ ಉಪದೇಶ ಮಾಡಿದ್ದು. ಆ ಪ್ರದ್ಯುಮ್ನ ಶಂಬರಾಸುರನನ್ನು ವಧೆ ಮಾಡಿ, ಅಂತೂ ನಾರದರು ಹೇಳಿದ ಹಾಗೆ ಮೃತ್ಯುವೇ ಆಗಿಬಿಟ್ಟ. ಶಂಬರಾಸುರನನ್ನು ವಧೆ ಮಾಡಿ ಮಾಯಾವತಿಯನ್ನು ಕರ್ಕೊಂಡು ದ್ವಾರಕೆಗೆ ಬಂದಿದ್ದಾನೆ 4 ವರ್ಷದಲ್ಲಿ. ತರುಣನಾಗಿ ಮಾಯಾವತಿಯನ್ನು ಕರ್ಕೊಂಡೇ ಬಂದ, ತನ್ನ ಹೆಂಡತಿಯನ್ನು ಕರ್ಕೊಂಡೇ ಬಂದ. ಇಲ್ಲಿ ಕೃಷ್ಣ ಎಲ್ಲ ಕಡೆ ಪ್ರಚಾರ ಮಾಡ್ತಿದ್ದಾನೆ, ನನ್ನ ಮೊಮ್ಮಗ ಕಳೆದು ಹೋಗಿದ್ದಾನೆ, ಯಾರಿಗಾದರೂ ಸಿಕ್ಕರೆ ತೋರಿಸ್ರಿ ಬಹುಮಾನ ಕೊಡ್ತೀನಿ ಅಂತ ಹೆಂಡತಿಯನ್ನು ಕರ್ಕೊಂಡು ಮನೆಗೆ ಬಂದ. ಇದು ಪ್ರದ್ಯುಮ್ನನ ಕಥೆ. ಅಂದರೆ ದೇವರ ಸಂಕಲ್ಪ ಏನಿರ್ತದೆ ಅದೇ ಆಗ್ತದೆ. ಪ್ರದ್ಯುಮ್ನನ ಕೈಯಿಂದ ಶಂಬರಾಸುರ ಸಾಯಬೇಕು ಅಂತಿತ್ತು, ಸತ್ತೇ ಹೋದ. ಏನು ಪ್ರಯತ್ನ ಮಾಡಿದರೂ ಅವನಿಗೆ ತಪ್ಪಿಸ್ಕೊಳ್ಳಿಕ್ಕಾಗಲಿಲ್ಲ. ರಾಮೇಶ್ವರಕ್ಕೆ ಹೋದರೂ ಶನೀಶ್ವರ ಬಿಡಲಿಲ್ಲ ಅಂತ ಗಾದೆ ಹೇಳಿದಂಗೆ ಸಮುದ್ರಕ್ಕೆ ಹಾಕಿದರೂ ಕೂಡ ಬಂದು ಶಂಬರಾಸುರನ ಹತ್ರನೇ ಸೇರಿದವ. ತಾನೇ ತಂದು ತನ್ನ ಮನೇಲಿ ಇಟ್ಕೊಂಡು ಹಾಗಾಯ್ತು. ಇದು ಪ್ರದ್ಯುಮ್ನನ ಕಥೆ. ಭಗವಂತನ ಚಿತ್ತ ಬಹಳ ವಿಚಿತ್ರ. ಏನು ಮಾಡಿದರೂ ಅದಕ್ಕೆ ಎದುರೇ ಇಲ್ಲ, ಯಾರ್ಯಾರೂ ಎದುರಿಲ್ಲ. ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು. ಹರಿಚಿತ್ತ ಸತ್ಯ ಹರಿಚಿತ್ತ ಅಂತ ಎಂಥೆಂಥ ನಿದರ್ಶನಗಳು ಬೇಕಿದಕ್ಕೆ. ಇತಿಹಾಸದಲ್ಲಿ ಸಾಕಷ್ಟು ನಿದರ್ಶನ ಇದೆ, ಇವತ್ತಿಗೂ ಕಣ್ಣು ಮುಂದೆ ನಡೀತಾ ಇದೆ. ನರಚಿತ್ತ ನಡೆಯೋದಿಲ್ಲ, ಹರಿಚಿತ್ತವೇ ನಡೆಯೋದು, ಭಗವಂತನ ಸಂಕಲ್ಪನೇ ನಡೆಯೋದು. ಮಹಾಭಾರತ ಯುದ್ಧ ಕಾಲದಲ್ಲಿ ಕುರುಕ್ಷೇತ್ರದಲ್ಲಿ ಕೌರವ ಪಾಂಡವರಿಗೆ ಯುದ್ಧ ನಡೆಯುವಾಗ ಅಲ್ಲೊಂದು ಗರ್ಭಿಣಿ ಪಕ್ಷಿ ಬಂತಂತೆ. ಯಾವುದೋ ಒಂದು ಹೆಣ್ಣು ಹಕ್ಕಿ, ಹೊಟ್ಟೆಯಲ್ಲಿ 4 ಮೊಟ್ಟೆ ಇದೆ, ಹೊಟ್ಟೆ ಉಬ್ಬಿದೆ, 4 ಮೊಟ್ಟೆ. ಆ ಪಕ್ಷಿ ಅಲ್ಲಿಗೆ ಬಂತು. ಧ್ವಜದ ಕಂಬಿ ಮೇಲೆ ಕೂತ್ಕೊಂಡಿತ್ತು. ಯಾರ್ದೋ ರಥ, ಆ ರಥದ ಧ್ವಜದ ಕಂಬಿ ಮೇಲೆ ಕೂತಿದೆ. ಒಬ್ಬನು ಶೂಲ ಎಸ್ತ, ಒಬ್ಬ ಸೈನಿಕ ಎದುರಾಳಿಗೆ ಶೂಲ ಎಸ್ತ. ಆ ಶೂಲ ಗುರಿ ತಪ್ಪಿ ಆ ಪಕ್ಷಿಯ ಹೊಟ್ಟೆಗೆ ತಾಕ್ಕೊಂಡು ಮುಂದಕ್ಕೆ ಹೋಯಿತು. ಮೊದಲೇ ಹೆಣ್ಣು ಪಕ್ಷಿ, ಗರ್ಭಿಣಿ ಬೇರೆ, ಚರ್ಮ ಬಹಳ ಸೂಕ್ಷ್ಮ, ಹೊಟ್ಟೆಯಲ್ಲಿ 4 ಮೊಟ್ಟೆ ಇದೆ, ಅದು ಉಬ್ಬಿತ್ತು, ಇನ್ನೂ ಸೂಕ್ಷ್ಮ ಆಗಿರ್ತದೆ. ಆ ಶೂಲ ಟಚ್ ಆದ ಕೂಡಲೇ ಹೊಟ್ಟೆ ಸೀಳಿ, ಚರ್ಮ ಸೀಳಿ 4 ಮೊಟ್ಟೆ ಕೆಳಗೆ ಬಿದ್ದು ಅಂತೆ. ಅದು ಸತ್ತೋಯ್ತು. ಆ ಪಕ್ಷಿ ಸತ್ತೋಯ್ತು, ಹೆಣ್ಣು ಪಕ್ಷಿ ಸತ್ತೋಯ್ತು. ಮೊಟ್ಟೆಗಳು ಬಿದ್ದುವಲ್ಲ, ಆ ಬಿದ್ದಾಗ ಆ ಜಾಗದಲ್ಲಿ ಒಂದಿಷ್ಟು ದಟ್ಟವಾಗಿ ಹುಲ್ಲು ಬೆಳೆದಿತ್ತಂತೆ. ಯಾವ ದನ ತಿಂದಿದ್ದಿಲ್ಲ, ಯಾರೂ ಕಿತ್ತು ಹಾಕಿದ್ದಿಲ್ಲ, ಹುಲ್ಲು ಬೆಳೆದಿತ್ತು. ಆ ಹುಲ್ಲಿನ ಮೇಲೆ 4 ಮೊಟ್ಟೆ ಬಿದ್ದುವಂತೆ. ಹತ್ತಿಯಲ್ಲಿಟ್ಟಿರ್ತಾರೆ, ಹತ್ತಿ ಮೇಲಿದ್ದರೆ ಏನಾಗೋದಿಲ್ಲ ಅಂತ ಹತ್ತಿ ಮೇಲೆ ಬಿದ್ದ ಹಾಗೆ ಬಿತ್ತು. ಒಂದು ಮೊಟ್ಟೆನೂ ಒಡಿಲಿಲ್ಲ, ಅಷ್ಟು ಎತ್ತರದಿಂದ ಬಿದ್ದರೆ. ಆದರೆ ರಣರಂಗ, ಆನೆ ತುಳಿಬಹುದು, ಕಾಲಾಳು ತುಳಿಬಹುದು. ಆ ಮೊಟ್ಟೆ ಬಿದ್ದ ಸಮಕಾಲಕ್ಕೆ ಆ ಹೊತ್ತಿಗೆ ಸರಿಯಾಗಿ ಇನ್ನೊಬ್ಬ ಯಾರೋ ಸೈನಿಕ ಸೈಂಧವನಿಗೆ ಬಾಣ ಬಿಟ್ಟಂತೆ. ಸೈಂಧವ ಅಂತಿದ್ದ ಕೌರವರ ಕಡೆ, ಅವನಿಗೆ ಬಾಣ ಬಿಟ್ಟ. ಆ ಬಾಣ ಗುರಿ ತಪ್ಪಿ ಆನೆ ಕೊರಳಿಗೆ ಹೋಯಿತು. ಆ ಕೊರಳಿಗೂ ಬೀಳಲಿಲ್ಲ, ಗಂಟೆಗೆ ಬಿತ್ತು. ಆನೆ ಕೊರಳಲ್ಲಿ ಒಂದು ಗಂಟೆ ಕಟ್ಟಿದ್ರು, ಆ ಗಂಟೆಗೆ ಬಿತ್ತಂತೆ. ಅದ್ರ ಕೊಂಡಿ ಕಳಿಚಿತು. ಬಾಣ ಬಿದ್ದ ಫೋರ್ಸ್ಗೆ ಆ ಗಂಟೆ ಬಂದು ಈ ಮೊಟ್ಟೆಗಳ ಮೇಲೆ ಮುಚ್ಚಿದ ಹಾಗೆ ಮುಚ್ಚಿಬಿಡ್ತಂತೆ. ಭಗವಂತನ ವ್ಯಾಪಾರ ಅಂದರೆ ಹಾಗೆ. ಬದುಕಿಸಬೇಕು ಅಂತಂದರೆ ಹಿಂಗೆ ಬದುಕಿಸ್ತಾನೆ ಪರಮಾತ್ಮ. ಶಂಬರಾಸುರನನ್ನು ಹೇಗೆ ಸಾಯಿಸಿದ, ಪ್ರದ್ಯುಮ್ನನ್ನು ಹೇಗೆ ಬದುಕಿಸಿದ. ಆ ಮೊಟ್ಟೆಗಳ ಮೇಲೆ ಗಂಟೆ ಬಿತ್ತು. ಅದು ಸ್ವಲ್ಪ ಈಚೆ ಬಿದ್ದಿದ್ದರೆ ಗಂಟೆ ಬಿದ್ದಾದರೂ ಹೊಡಿತಿತ್ತು. ಅಂತೂ ಮೊಟ್ಟೆಗಳು ಸೇಫ್ ಆಯಿತು. ಆಮೇಲೆ ಎಷ್ಟು ದಿವಸ ಯುದ್ಧ ಆಗಿದೆ, ಒಟ್ಟು 18 ದಿವಸದಲ್ಲಿ ಮಧ್ಯದಲ್ಲಿ ಯಾವಾಗೋ ನಡೆದಿದ್ದು. ಆಮೇಲೆ 7-8 ದಿವಸ ಯುದ್ಧ ಆದರೂ ಒಬ್ಬರೂ ಗಂಟೆ ತೆಗೆದಿಟ್ಟಿಲ್ಲ. ದಾಟ್ಕೊಂಡೇ ಓಡಾಡಿದ್ದಾರೆ. ಪಕ್ಕಕ್ಕಿಡೋಣ ಅಂತ ಒಬ್ಬರೂ ಇಡಲಿಲ್ಲ. ಆದರೆ ಅಲ್ಲಿ ಮಾತ್ರ ಯಾರೂ ಎಡವಲಿಲ್ಲ. ಯಾಕೆ, ಒಂದು ಗಂಟೆ ಎಡಬೇಕಾದರೂ ಹರಿ ಸಂಕಲ್ಪ ಬೇಕು. ಹರಿಗೆ ಚಿತ್ತಕ್ಕೆ ಬರದೇ ಇದ್ದರೆ ಯಾರೂ ಎಡವೋದಿಲ್ಲ. ಆದ್ದರಿಂದ ಯುದ್ಧ ಮುಗಿತು, ಜಯ ಬಂತು. ಗಂಟೆ ಹಾಗೇ ಇದೆ, ಮೊಟ್ಟೆ ಹಾಗೇ ಇದೆ, ಜೀವಂತವಾಗಿದೆ. ಆಮೇಲೆ ಒಬ್ಬರು ಋಷಿಗಳು 4 ಶಿಷ್ಯರನ್ನು ಕರ್ಕೊಂಡು ಬಂದಾಗ ಅಲ್ಲಿ ಚಿಲಿಪಿಲಿ ಶಬ್ದ. ಆ ಶಿಷ್ಯರು ಕುತೂಹಲದಿಂದ ಗಂಟೆ ತೆಗೆದು ನೋಡ್ತಾರೆ, 4 ಪಕ್ಷಿಗಳಿದ್ದಾವೆ ಜೀವಂತವಾಗಿ. ಆಮೇಲೆ ಅವರು ಆ ಪಕ್ಷಿಗಳನ್ನು ಕರ್ಕೊಂಡು ಹೋದ್ರಂತೆ. ಇದು ಮಹಾಭಾರತ ಯುದ್ಧದಲ್ಲಿ ನಡೆದಂಥ ಒಂದು ಘಟನೆ. ಹರಿಸಂಕಲ್ಪ ಇದ್ದರೆ ಹೀಗಾಗಿ. ಆದರೆ ಆಯುಷ್ಯ ಮುಗಿದಿತ್ತು, ತಾಯಿ ಹೋಯಿತು. ಆ ಮರಿಗಳನ್ನು ಹಾಕಿದ್ದು ಹೀಗೆ ಪರಮಾತ್ಮ. ಆ ಟೈಮಿಗೆ ಸರಿಯಾಗಿ ಗಂಟೆ ಬೀಳಬೇಕು ಅಂದರೆ ಏನರ್ಥ, ಎಷ್ಟು ವ್ಯವಸ್ಥೆ ಮಾಡಿರ್ತಾನೆ ಮನುಷ್ಯನಿಗೆ. ಇದೆಲ್ಲ ಸಾಧ್ಯನ ಯೋಚನೆ. ಆದರೆ ಪ್ರಾಣ ಹೋಗಬೇಕು ಅಂತಿದ್ರೆ ಹಾಗೆ ತೆಗಿತಾನೆ. ಭಾಸ್ಕರಾಚಾರ್ಯ ಕಥೆ ನಿದರ್ಶನ ಅದಕ್ಕೆ. ಭಾಸ್ಕರಾಚಾರ್ಯರು ಅಂತ ಒಬ್ಬರು ಒಳ್ಳೆ ಗಣಿತಜ್ಞರು, ಭಾರೀ ಗಣಿತ ಅವರದ್ದು. ಅವ್ರ ಸಮಾನ ಇದುವರೆಗೆ ಯಾರೂ ಬರಲಿಲ್ಲ ಅಂಥ ಗಣಿತ. ಆ ಗಣಿತ ಜ್ಯೋತಿಷ್ಯದಲ್ಲಿ ಬೇರೆ ಅವರಿಗೆ ಪಾಂಡಿತ್ಯ. ಒಳ್ಳೆ ಲೆಕ್ಕ ಹಾಕಿ ಮುಹೂರ್ತಗಳನ್ನೆಲ್ಲ ಲೆಕ್ಕ ಹಾಕಿ ಜಾತಕ ಬರೆಯೋರು, ಜ್ಯೋತಿಷಾಸ್ತ್ರ ಪಂಡಿತರು. ಆ ಭಾಸ್ಕರಾಚಾರ್ಯರಿಗೆ ಒಬ್ಬಳು ಮಗಳು ಹುಟ್ಟಿದ್ಲು, ಲೀಲಾವತಿ ಅಂತ ಹೆಸರು. ಅವರೇ ಜಾತಕ ಬರೆದರು. ಜಾತಕ ಬರೆದು ಅದನ್ನು ಪರೀಕ್ಷೆ ಮಾಡಿದರು. ಪರೀಕ್ಷೆ ಮಾಡಿದರೆ ಮದುವೆ ಆದ ಕೂಡಲೇ ಮಾರನೇ ದಿನವೇ ಅವಳಿಗೆ ವೈಧವ್ಯ ಬರ್ತದೆ ಅಂತ ಜಾತಕದಿಂದ ಗೊತ್ತಾಯಿತು.
ಗಂಡ ಸಾಯ್ತಾನೆ, ಮಾರನೇ ದಿವಸನೇ ಗಂಡ ಸಾಯ್ತಾನೆ, ವಿಧವೆ ಆಗ್ತಾಳೆ ಅಂತ ಜಾತಕ. ಏನು ಮಾಡಬೇಕು? ಮಗು ಹುಟ್ಟಿದೆ, ಹಾಗೆ ಬೆಳೆಸಿದರು, ಧೈರ್ಯ ತಂದ್ಕೊಂಡು ಬೆಳೆಸಿದರು, ಎಲ್ಲ ಗ್ರಂಥಗಳನ್ನು ಹುಡುಕಾಡಿದರು, ಒಂದು ಮುಹೂರ್ತ ಹುಡುಕಿದರು. ಎಂಥ ಮುಹೂರ್ತ ಹುಡುಕಿದರು ಮದುವೆಗೆ? ಯಾರಿಗೂ ಹೇಳಿಲ್ಲ ಈ ಸುದ್ದಿ, ಜಾತಕ ಹೀಗಿದೆ ಅಂತ. ಅವರೇ ಒಳ್ಳೆ ಮುಹೂರ್ತ ಇಡಬೇಕು ಅಂತ ಗ್ರಂಥಗಳನ್ನು ಹುಡುಕಿ ಒಂದು ಮುಹೂರ್ತ ಇಟ್ಟರು. ಆ ಮುಹೂರ್ತದಲ್ಲಿ ಮಗಳನ್ನು ಕೊಟ್ಟು ಮದುವೆ ಮಾಡಿದರೆ ಗಂಡ ಚಿರಂಜೀವಿ ಆಗ್ತಾನೆ. ಗಂಡ ಚಿರಂಜೀವಿ ಆಗಿರಬೇಕು, ಶಾಶ್ವತ ಸೌಮಂಗಲ್ಯ ಇರಬೇಕು. ಅಂಥ ಒಂದು ಮುಹೂರ್ತ ಹುಡುಕಿದರು, ಮದುವೆ ನಿಶ್ಚಯ ಮಾಡಿದರು. ಹುಡುಗನ ನೋಡಿದರು, ಮದುವೆ ನಿಶ್ಚಯ ಮಾಡಿದರು. ಎಲ್ಲ ಕಾರ್ಯಕ್ರಮ ಪುಣ್ಯವಾಚನ ಏನೇನು ಮದುವೆಗಿಂತ ಮುಂಚೆ ನಡೀಬೇಕೋ ಎಲ್ಲ ನಡೀತು. ಆ ಮುಹೂರ್ತಕ್ಕೆ ಸರಿಯಾಗಿ ಮದುವೆ ಆದರೆ ಆ ಗಂಡ ಚಿರಂಜೀವಿ ಆಗ್ತಾನೆ, ಇವಳಿಗೆ ಸೌಭಾಗ್ಯ ಶಾಶ್ವತ. ಆದರೆ ಆಗಿನ ಕಾಲದಲ್ಲಿ, ಭಾಸ್ಕರಾಚಾರ್ಯ ಕಾಲದಲ್ಲಿ ಈ ವಾಚುಗಳೆಲ್ಲ ಬಂದಿದ್ದಿಲ್ಲಂತೆ. ಗಡಿಯಾರ ವಾಚು ಯಾವುದೂ ಇದ್ದಿಲ್ಲ. ಮುಹೂರ್ತ ಹೇಗೆ ತಿಳ್ಕೋಬೇಕು? ಒಂದು ಕೊಳಗದಲ್ಲಿ ನೀರು ತುಂಬಿಸಿ ಅದರಲ್ಲಿ ಒಂದು ಬಟ್ಲೆ ಇಡಬೇಕು. ಆ ನೀರು ತುಂಬ ಸಾಲಿಡ್ ಆಗಿರಬಾರ್ದು. ಯಾವುದೋ ಒಂದು ಋತುವಿನಲ್ಲಿ ಮಳೆ ಬಂದ ನೀರು, ಆ ನೀರನ್ನು ಒಂದು ಬಟ್ಲದಲ್ಲಿ ಹಾಕಬೇಕು. ಆ ಬಟ್ಲಿಗೆ ಒಂದು ತೂತು ಹಾಕಿರಬೇಕು. ಅದು ದೊಡ್ಡ ತೂತಲ್ಲ, ಇಷ್ಟೇ ಗುಲುಗುಂಜಿ ಬಂಗಾರದಿಂದ ಇಷ್ಟುದ್ದದ ತಂತಿ ಮಾಡಿ ಆ ತಂತಿಯಿಂದ ತೂತು ಹಾಕಬೇಕು. ಆ ಬಟ್ಲನ್ನು ಇಡಬೇಕು. ಅದು 1 ಗಂಟೆಗೆ ಸರಿಯಾಗಿ ನೀರು ತುಂಬುತ್ತದೆ. 1 ಗಂಟೆಗೆ ಸರಿಯಾಗಿ ನೀರು ತುಂಬುತ್ತದೆ. ಅಂಥ ಒಂದು ಬಟ್ಲು. ಆ ಬಟ್ಲನ್ನು ಕೊಳಗದಲ್ಲಿಟ್ಟು ಒಂದು ಸಲ ಆ ಬಟ್ಲು ತುಂಬಿತು ಅಂದರೆ 1 ಗಂಟೆ ಆಯಿತು ಅಂತ ಅರ್ಥ. ಹಿಂಗೆ ಪರೀಕ್ಷೆ ಮಾಡ್ತಿದ್ದರಂತೆ ಹಿಂದಿನ ಕಾಲದಲ್ಲಿ. ಅವರು ಆ ವ್ಯವಸ್ಥೆ ಮಾಡಿದ್ದಾರೆ. ಆ ಬಟ್ಲಿಗೆ ತೂತು ಹಾಕಿದ್ದಾರೆ. ಅದು ಇಷ್ಟೇ ತೂಕದ ಬಟ್ಲು ಅಂತ, ದೊಡ್ಡದು ಕೊಲ್ಲಿನ ಬಟ್ಲು ಮಾಡಿಬಿಟ್ರೆ 1 ನಿಮಿಷಕ್ಕೆ ಮುಳುಗಿ ಹೋಗಿಬಿಡ್ತದೆ. ಅಷ್ಟೇ ತೂಕದ ಬಟ್ಲು, ನೀರು ತುಂಬಿ ಮುಳುಗಬೇಕು. 1 ಗಂಟೆಗೆ ಸರಿಯಾಗಿ ನೀರು ತುಂಬಬೇಕು. ಆ ರೀತಿ ವ್ಯವಸ್ಥೆ ಮಾಡಿ ಇಟ್ಟಿದ್ದಾರೆ. ಆ ತುಂಬ ಹೊತ್ತಿಗೆ ಮುಹೂರ್ತ, ಎಲ್ಲರೂ ಅದನ್ನು ಕಾಯ್ತಾ ಇದ್ದಾರೆ. ಎಲ್ಲ ಕೆಲಸ ಮುಗಿಸಿ ಲೀಲಾವತಿಗೂ ಕುತೂಹಲ, ಬಟ್ಲು ತುಂಬಿತೋ ಇಲ್ಲೋ, ಮದುವೆ ಆಗುತ್ತೆ ತುಂಬಿದ ಗಳಿಗೆಯಲ್ಲಿ ಅಂತ ಕುತೂಹಲಕ್ಕೆ ಆ ಕೊಳಗದಲ್ಲಿ ಹೋಗಿ ಇಣಿಕಿದ್ಲಂತೆ. ಇಣಿಕಿದಾಗ ಅವಳ ಕಿವಿಯಲ್ಲಿ ಒಂದು ರಿಂಗ್ ಹಾಕ್ಕೊಂಡಿದ್ಲು. ಆ ರಿಂಗಿಗೆ ಒಂದು ಮುತ್ತು, ಆ ರಿಂಗ್ ಸೌದು ಹೋಗಿತ್ತಂತೆ. ರಿಂಗ್ ಸೌದು ಹೋಗಿತ್ತು. ಆ ಇಣುಕೋ ಹೊತ್ತಿಗೆ ಆ ಸೌದ ರಿಂಗ್ ತುಂಡಾಗಿ, ಏನೋ ಮುಟ್ಕೊಂಡು ಅಂತ ಕಾಣುತ್ತೆ, ತುಂಡಾಗಿ ಆ ಮಣಿ ನೀರಿಗೆ ಬಿತ್ತು. ನೀರಿಗೆ ಬಿದ್ದದ್ರಿಂದ ಶಬ್ದ ಆಗಲಿಲ್ಲ. ನೀರಿಗೆ ಬಿದ್ದು ಆ ತೂತಿಗೆ ಹೋಗಿ ಸಿಗಾಕೊಂಡು ನೀರು ತುಂಬಲೇ ಇಲ್ಲ, ನೀರು ತುಂಬುತ್ತಾ ಇಲ್ಲ. ಪುರೋಹಿತರು ನೋಡ್ತಾ ಇದ್ದಾರೆ, ಇನ್ನೂ ನೀರು ತುಂಬಿಲ್ಲ, ಇನ್ನೂ ನೀರು ತುಂಬಿಲ್ಲ ಅಂತ ಕಾಯ್ತಾ ಇದ್ದಾರೆ. ಎಷ್ಟೊತ್ತು ನೋಡಿದರೂ ನೀರು ತುಂಬ್ತಾ ಇಲ್ಲ. ಕೊನೆಗೆ ಡೌಟ್ ಬಂತವ್ರಿಗೆ, ಎಷ್ಟೊತ್ತಾಯಿತು, ಅಷ್ಟೇ ಇದೆ ನೀರು, ಯಾಕೆ ತುಂಬ್ತಾ ಇಲ್ಲ ಅಂತ. ಆಮೇಲೆ ಪರೀಕ್ಷೆ ಮಾಡಿದರೆ ಆ ತೂತು ಸಿಗಾಕೊಂಡಿದೆ. ಮುತ್ತು, ಇದು ತೂತಿನಲ್ಲಿ ಮುತ್ತು ಅಡ್ಡ ಬಿದ್ದಿದೆ. ಹೇಗೆ ನೀರು ತುಂಬಬೇಕು? ಆಗ ಗೊತ್ತಾಯಿತು, ಎಷ್ಟೊತ್ತಾಯಿತು ಏನೋ. ಹಾಗಾದ್ರೆ ಮುಹೂರ್ತ ಮೀರಿ ಅಂತ ತಿಳ್ಕೊಂಡು ದಡಬಡ ಮದುವೆ ಮಾಡಿದ್ರಂತೆ. ತುಂಬಿಲ್ಲ ಅಂತಲೇ ಅಂದರೆ ಎಷ್ಟು ದಿವಸ ಆದರೂ ಎಷ್ಟೊತ್ತಾದರೂ ತುಂಬ್ತಾ ಇಲ್ಲ. ಪರೀಕ್ಷೆ ಮಾಡಿದಾಗ ಗೊತ್ತಾಯಿತು. ಕೂಡಲೇ ಮದುವೆ ಮಾಡಿದರು. ಆದರೆ ಮಾರನೇ ದಿವಸ ಗಂಡ ಹೋಗಿ ಬಿಟ್ಟು, ಲೀಲಾವತಿ ಅಂತ ಆ ಮಗಳು. ಆಮೇಲೆ ಅವರೇ ಅವಳಿಗೆ ಜ್ಯೋತಿಷ್ಯ ಹೇಳಿಕೊಟ್ಟು, ಗಣಿತ ಹೇಳಿಕೊಟ್ಟು, ಲೀಲಾವತಿ ಗಣಿತ ಅಂತಲೇ ಒಂದು ಪ್ರಸಿದ್ಧವಾಯಿತು. ಒಂದು ಗ್ರಂಥನೇ ಇದೆ, ಲೀಲಾವತಿ ಅಂತ ಹೆಸರಿನಿಂದ ಒಂದು ಗ್ರಂಥ ಬರೆದು. ಭಗವಂತನ ಸಂಖ್ಯೆ. ಇವರು ಎಷ್ಟು ಬುದ್ಧಿವಂತರಿದ್ದರು ಭಾಸ್ಕರಾಚಾರ್ಯರು. ಮುಹೂರ್ತ ಸರಿ, ಆದರೆ ಭಗವಂತನ ಇಚ್ಛೆ ಆ ಮುಹೂರ್ತನೇ ದಾಟಿಸಿಬಿಟ್ಟ ಪರಮಾತ್ಮ. ಅದು ಅವಳಿಂದಲೇ, ಇನ್ಯಾರಿಗೂ ಹೆಸರಿಡೋ ಹಾಗಿಲ್ಲ. ಮಗಳ ಕೈಯಿಂದಲೇ ಮುಹೂರ್ತ ದಾಟಿಸಿಬಿಟ್ಟ. ಅವಳ ಒಂದು ಅಪರಾಧದಿಂದಲೇ ಮುತ್ತು ಬಿದ್ದುಬಿಡ್ತು. ಇದು ಪ್ರದ್ಯುಮ್ನನ ಕಥೆ ಬಹಳ ರೋಚಕವಾಗಿದೆ. ಪರಮಾತ್ಮನ ಅದ್ಭುತವಾದ ಮಹಿಮೆ ತಿಳ್ಕೊಳ್ಳಿ. ಪ್ರದ್ಯುಮ್ನನ ಮಗ ಅನಿರುದ್ಧ, ಇವನ ಕಥೆನೂ ಹೀಗೆ. ಈ ಕೃಷ್ಣ ಮದುವೆ ಆದದ್ದು ಬಹಳ ವಿಚಿತ್ರ. ಕೃಷ್ಣ ರುಕ್ಮಿಣಿಯರ ಮದುವೆ ಆದ್ದು, ಅದು ಸ್ವಯಂವರ ಅಂತ ಮಾಡಿ ಆ ಸ್ವಯಂವರ ಕ್ಯಾನ್ಸಲ್ ಆಗಿ ಕೊನೆಗೆ ಮದುವೆ ಅಂತಾಯಿತು. ಆ ಪ್ರದ್ಯುಮ್ನ ಹುಟ್ಟಬೇಕಾದರೂ ಬಹಳ ಕಷ್ಟನೇ ಆಯಿತು. ಪ್ರದ್ಯುಮ್ನನ ಕಥೆ ಹೀಗಾಯಿತು. ಆಮೇಲೆ ಅವನಿಗೆ ಮದುವೆ ಆಯಿತು, ಎಲ್ಲಾಯಿತು. ಅನಿರುದ್ಧ ಅನ್ನೋ ಮಗ ಹುಟ್ಟಿದ. ದ್ವಾರಕೆಯಲ್ಲೇ ಇದ್ದ, ಒಳ್ಳೆ ತರುಣನಾಗಿದ್ದ. ಆ ಹೊತ್ತಿಗೆ ಶೋಣಿತಪುರದಲ್ಲಿ ಬಾಣಾಸುರ ಅಂತ ಒಬ್ಬ ಇದ್ದ. ಆ ಬಾಣಾಸುರನ ಮಗಳು ಉಷಾದೇವಿ ಅಂತ ಒಬ್ಬಳಿದ್ಲು, ಬಾಣಾಸುರನ ಮಗಳು. ಆ ಉಷಾದೇವಿಗೆ ಒಂದು ಸಲ ಕನಸು ಬಿತ್ತಂತೆ. ಆ ಕನಸಿನಲ್ಲಿ ಅನಿರುದ್ಧ ಬಂದಿದ್ದಂತೆ. ಅನಿರುದ್ಧನ ಮದುವೆ ಮಾಡಿಕೊಂಡ ಹಾಗೆ ಕನಸು. ಆ ಕನಸು ಬಿದ್ದ ಮೇಲೆ ಮತ್ತೆ ನಿದ್ದೆ ಬರಲೇ ಇಲ್ಲ. ಇವಳಿಗೆ ನಿದ್ದೆ ಬರಲಿಲ್ಲ ಉಷಾದೇವಿಗೆ. ಅವಳ ಗೆಳತಿ ಇದ್ಲು, ಚಿತ್ರಲೇಖ ಅಂತ ಅವಳ ಹೆಸರು. ಅವಳನ್ನೇ ಎಬ್ಬಿಸಿದ್ಲು. ಏನು ನಿಂದು ಕಾಟ? ಏನಿಲ್ಲ, ಒಂದು ವಿಚಿತ್ರ ಕನಸು ಬಿದ್ದಿದೆ, ಈಗ ನಿದ್ದೆನೇ ಬರ್ತಾ ಇಲ್ಲ ನನಗೆ. ಏನು ಕನಸು? ಒಬ್ಬ ಒಳ್ಳೆ ತರುಣ ಬಂದಿದ್ದ, ಅವನನ್ನು ಮದುವೆ ಮಾಡ್ಕೊಂಡು ಹಾಗೆ ಕನಸು ಬಿದ್ದಿದೆ. ಅವನೇ ಬೇಕೀಗ ನನಗೆ ಮದುವೆಗೆ, ಅವನನ್ನೇ ಮದುವೆ ಆಗೋದು ಅಂತ. ಯಾರು ಹೇಳು ಅಂತಂದರೆ ಅದು ಗೊತ್ತಿಲ್ಲ. ಯಾರು ಕನಸು ಬಿದ್ದಿದೆ. ಆಗ ಅವಳು ಚಿತ್ರ ಬರೀಲಿಕ್ಕೆ ಶುರು ಮಾಡಿದ್ದಂತೆ. ಜಗತ್ತಿನಲ್ಲಿರೋ ತರುಣರ ಚಿತ್ರ ಎಲ್ಲ ಅಲ್ಲಿ ಅವಳ ಹತ್ರ ಇತ್ತು. ಎಲ್ಲ ಚಿತ್ರ ಬರೆಯೋದು, ತೋರಿಸೋದು, ಇವಳಲ್ಲ ಇವನಲ್ಲ ಅಂತ ಆಯಿತು. ಕೊನೆಗೆ ಅನಿರುದ್ಧನ ಚಿತ್ರ ಬರೆದಾಗ ಇವನೇ ಅಂತ ಕಂಡು ಹಿಡಿದು. ಹಾಗಾದ್ರೆ ನಾನು ತರ್ತೇನೆ ಅಂತ ಅವಳು ಚಿತ್ರಲೇಖ ಬಂದು ದ್ವಾರಕೆಗೆ ಬಂದು, ಅವಳಿಗೂ ಮಾಯಾವಿದ್ಯೆ, ಮಾಯಾಶಕ್ತಿಯಿಂದ ದ್ವಾರಕೆಗೆ ಬಂದು ಬಾಗಿಲೆಲ್ಲ ಹಾಕಿದ್ದ ಹಾಗೆ ಆ ಪ್ರದ್ಯುಮ್ನನ ಶಂಬರಾಸುರ ಕದ್ದ ಹಾಗೆ ಚಿತ್ರಲೇಖ ಬಂದು ಪ್ರದ್ಯುಮ್ನನ ಮಗ ಅನಿರುದ್ಧ ಆ ಶಂಬರಾಸುರ ಕದಿಯುವಾಗ ಪ್ರದ್ಯುಮ್ನ ಕೂಸು, ಇವನು ಒಳ್ಳೆ ತರುಣ, ಇವನನ್ನು ಅಪಹರಿಸ್ಕೊಂಡು ಹೋದ್ಲವಳು. ಎಂಥ ವಿಚಿತ್ರ.
ಕೃಷ್ಣನ ಮೊಮ್ಮಗ ಹೇಳಿ ಕೇಳಿ ಅಂಥ ಅನಿರುದ್ಧನನ್ನು ಆ ಚಿತ್ರಲೇಖೆ ಅಪಹರಿಸ್ಕೊಂಡು ಹೋಗಿ ಗಾಂಧರ್ವ ವಿವಾಹ ಅಂತ ಮಾಡಿ ಪ್ರತ್ಯೇಕ ಅರಮನೆಯಲ್ಲಿ ಅವರನ್ನು ಕೂಡಿಸಿಬಿಟ್ಟಿದೆ. ಅದು ಅಕಸ್ಮಾತ್ ಬಾಣಾಸುರನಿಗೆ ಗೊತ್ತಾಯಿತು. ಅವನು ಬಂದು ನೋಡ್ತಾನೆ, ಆ ಮಗಳ ಅರಮನೆಯಲ್ಲಿ ಮಗಳಿಗೊಂದು ಪ್ರತ್ಯೇಕ ಅರಮನೆಯೇ ಮಾಡಿದ್ದ, ಅಲ್ಲಿ ಅನಿರುದ್ಧ ಇದ್ದಾನೆ. ಯಾರೋ ನೀನು ಅಂತ ಎಲ್ಲ ಗೊತ್ತಾಯಿತು. ಕೊನೆಗೆ ಅವನನ್ನು ಅನಿರುದ್ಧನ ಹಿಡಿದು ಜೈಲಿಗೆ ಹಾಕಿಬಿಟ್ಟ. ಅವನು ಬಾಣಾಸುರ ಕಾರಾಗೃಹದಲ್ಲಿ ಬಂಧನ. ಇಲ್ಲಿ ಪಾಪ ಕೃಷ್ಣ ಮೊಮ್ಮಗ ಹೋಗಿದ್ದ ಅಂತಾಯಿತು. ಕೊನೆಗೆ ಅನಿರುದ್ಧ ಕಳೆದು ಹೋಗಿದ್ದಾನೆ ಅಂತ ಹುಡುಕಿದ್ದೆ ಎಲ್ಲಿಯೂ ಸಿಗಲಿಲ್ಲ. ಅಕಸ್ಮಾತ್ ನಾರದರು ಶೋಣಿತಪುರಕ್ಕೆ ಬಂದಿದ್ದರು. ಇದೆಲ್ಲ ನಾರದರ ಉಪಯೋಗ ಭಾಳ. ಶೋಣಿತಪುರಕ್ಕೆ ಬಂದಾಗ ಅಲ್ಲಿ ಈ ಸುದ್ದಿ ಗೊತ್ತಾಗಿತ್ತು, ಯಾರನ್ನೋ ಒಬ್ಬ ತರುಣನ್ನು ಬಾಣಾಸುರ ಕೂಡಿ ಹಾಕಿದ್ದಾನೆ ಅಂತ. ಅದೆಲ್ಲ ವಿಚಾರ ತಿಳ್ಕೊಂಡ್ರು. ನಾರದರು ಸೀದಾ ದ್ವಾರಕೆಗೆ ಹೋಗಿ ಕೃಷ್ಣನಿಗೆ ಹೇಳಿದರು. ಆಗ ಕೃಷ್ಣ ಯಾದವ ಸೈನ್ಯ ತಗೊಂಡು ಶೋಣಿತಪುರದ ಮೇಲೆ ಬಲರಾಮ, ಪ್ರದ್ಯುಮ್ನ ಎಲ್ಲರನ್ನೂ ಕೂಡ ಕರ್ಕೊಂಡು ಯುದ್ಧಕ್ಕೆ ಬಂದಿದ್ದಾನೆ. ಆ ಯುದ್ಧದಲ್ಲಿ ಬಾಣಾಸುರ ಯುದ್ಧ ಮಾಡುವಾಗ ರುದ್ರದೇವರು ಬಾಣಾಸುರನ ಕಡೆ ಸೇರಿದ್ದರು. ರುದ್ರದೇವರಿಗೂ ಸ್ವಲ್ಪ ಕಲಿಪ್ರಭಾವಾಗಿ ಬಾಣಾಸುರನ ಕಡೆ, ಕೃಷ್ಣನ ವಿರುದ್ಧ ಬಾಣಾಸುರನ ಕಡೆ ಸೇರಿದರು. ಯುದ್ಧ ಆಗ್ತಾಯಿತ್ತು. ಆ ಯುದ್ಧದಲ್ಲಿ ಒಂದು ಸಲ ರುದ್ರದೇವರು ಅವರ ಎದುರಿಗೆ ಬಲರಾಮ ಬಂದಾಗ ಒಂದಿಷ್ಟು ಬೂದಿ ತಗೊಂಡು ಅಭಿಮಂತ್ರಿಸಿ ಬಲರಾಮನ ಮೇಲೆ ಎಸ್ದುಬಿಟ್ರಂತೆ. ಬಾಣ ಹಾಕಬೇಕು, ಸರಿ ಬಾಣ ಬಿಡಬೇಕು, ಗದೆ ಹಾಕಬೇಕು, ಬೂದಿ ಹಾಕಿದ್ರಂತೆ. ಆ ಬೂದಿಯ ಸ್ಪರ್ಶದಿಂದ ಬಲರಾಮನಿಗೆ ವಿಚಿತ್ರ ಜ್ವರ ಬಂತು. ಅವನಿಗೆ ಕಣ್ಣು ಕತ್ತಲೆ ಬರ್ತಾ ಇದೆ, ನಿಂತ್ಕೊಳ್ಳಿಕ್ಕಾಗ್ತಾ ಇಲ್ಲ, ಕುಸಿದು ಬಿದ್ದ. ಕೃಷ್ಣ ಕೃಷ್ಣ ಅಂತ ಹೇಳಿದೆ, ನಿಲ್ಲಕ್ಕೆ ಆಗ್ತಾ ಇಲ್ಲ ಅಂತ ಕುಸಿದು ಬಿದ್ದ. ಕೃಷ್ಣ ಏನಾಯಿತು ಅಂತ ನೋಡಿದರೆ ಮೈಯೆಲ್ಲ ಸುಡ್ತಾ ಇದೆ, ಜ್ವರ ಬಂದಿದೆ ಬಲರಾಮನಿಗೆ. ಅದಕ್ಕೆ ಶೈವ ಜ್ವರ ಅಂತ ಹೆಸರು. ಶಿವ ಮೊದಲು ಜ್ವರ ಸೃಷ್ಟಿ ಮಾಡಿದ್ದ ಆವಾಗ. ಅದು ಶೈವ ಜ್ವರ ಬಲರಾಮನಿಗೆ ಬಂತು. ಕೃಷ್ಣ ಉಪಾಯ ಮಾಡಿ ತಾನೂ ಒಂದಿಷ್ಟು ಬೂದಿ ತೆಗೆದು ಬಲರಾಮನ ಮೇಲೆ ಹಾಕಿದ್ನಂತೆ. ಅಂದರೆ ಬಲರಾಮನ ಮೇಲಲ್ಲ, ಅವನ ದೇಹದಲ್ಲಿ ಸೇರಿದ ಶೈವ ಜ್ವರದ ಮೇಲೆ ಇವನು ಬೂದಿ ಹಾಕಿದ. ಅವನು ಯಾವ ಬೂದಿ ಹಾಕಿದ್ನೂ ಗೊತ್ತಿಲ್ಲ. ಇವನು ಯಾವುದೋ ಪವಮಾನ ಹೋಮದ್ದೋ ಯಾವುದೋ ಹಾಕಿರ್ಬೇಕು, ಸುದರ್ಶನ ಹೋಮ, ಪವಮಾನ ಹೋಮ ಅಂತಹ ಬೂದಿ ಹಾಕಿದ. ಈ ಬೂದಿ ಹಾಕಿದ್ದಕ್ಕೆ ಜ್ವರ ಬಂತಂತೆ. ಶೈವ ಜ್ವರಕ್ಕೆ ಜ್ವರ ಬಂತು. ಮೊದಲು ಬಲರಾಮನಿಗೆ ಬಂದದ್ದು ಶೈವ ಜ್ವರ, ಕೃಷ್ಣ ಹಾಕಿದಾಗ ಬಂದದ್ದು ವೈಷ್ಣವ ಜ್ವರ. ಅದು ಶೈವ ಜ್ವರಕ್ಕೆ ಬಂತು. ಆ ಜ್ವರಕ್ಕೆ ನಿಲ್ಲಕ್ಕಾಗಲಿಲ್ಲಂತೆ. ಬಲರಾಮನ ದೇಹದಿಂದ ಕುಸಿದು ಬಿತ್ತು, ಜ್ವರ ಹೊರಗೆ ಬಿತ್ತು. 3 ಕಾಲು 3 ತಲೆ ಇತ್ತಂತೆ. ಅದು ಸಾಯ್ತೇನೆ ಅಂತ ಅನಿಸ್ತು. ಹೊರಳಾಡಿಕೊಂಡು ಕೃಷ್ಣನ ಪಾದಕ್ಕೆ ಬಂದು ನನ್ನ ಕಾಪಾಡು ಅಂತ ಬೇಡ್ಕೊಂಡಿತ್ತು. ಆಗ ಕೃಷ್ಣ ಹೇಳಿದಂತೆ, ಕಾಲಿಗೆ ಬಿದ್ದದ್ರಿಂದ ನಿನ್ನನ್ನು ಕೊಲ್ತಾ ಇಲ್ಲ, ಬದುಕಿಸ್ತೀನಿ. ಆದರೆ ನೀನು ಈ ಪೂರ್ಣ ರೂಪದಿಂದ ಯಾರಲ್ಲಿಯೂ ಸೇರಬೇಡ. ಯಾಕೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ಬಲರಾಮ ತಡ್ಕೊಂಡ, ಇನ್ಯಾರಿಗೂ ತಡ್ಕೊಳ್ಳಿಕ್ಕಾಗೋದಿಲ್ಲ. 4 ಭಾಗ ಮಾಡ್ಕೊಂಡು ನಿನ್ನನ್ನು 4 ಭಾಗ ಮಾಡಿಕೊಂಡು, ಒಂದು ಭಾಗದಿಂದ ಪಕ್ಷಿಗಳಿಗೆ ಬರ್ತಾ ಇರು, ಒಂದು ಭಾಗದಿಂದ ಗಿಡಮರಗಳಿಗೆ, ಇನ್ನೊಂದು ಭಾಗದಿಂದ ಪಶುಗಳಿಗೆ, ಮತ್ತೊಂದು ಭಾಗದಿಂದ ಮನುಷ್ಯರಿಗೆ ಬಾ ಅಂತ ಹೇಳಿದ್ನು. ಅವತ್ತಿನಿಂದ 4ಕ್ಕೂ ಜ್ವರ ಬರಲಿಕ್ಕೆ ಶುರುವಾಯಿತು. ಮನುಷ್ಯರಿಗಂತೂ ಜ್ವರ ಬರಲಿಕ್ಕೆ ಶುರುವಾಯಿತು. ಗಿಡಮರಗಳಿಗೆ ಜ್ವರ ಬರ್ತದೆ. ಅದರಲ್ಲಿ ತುಳಸಿಗೆ ಬರೋದು ಜಾಸ್ತಿ. ಗಿಡಮರಗಳಿಗೆ ಜ್ವರ ಬಂದರೆ ಎಲೆ ತಾನಾಗೆ ಉದುರಿ ಬೀಳ್ತದಂತೆ. ತುಳಸಿ ಗಿಡ ಎಲ್ಲ ಎಲೆಗಳೆಲ್ಲ ಮುದುಡಿ ಹೋಗಿ ಬಿದ್ದುಬಿಡ್ತದೆ. ಪಕ್ಷಿಗಳಿಗೆ ರೆಪ್ಪೆ ಉದುರ್ತದಂತೆ, ಕಣ್ಣಿನ ರೆಪ್ಪೆ. ಪ್ರಾಣಿಗಳಿಗೂ ಜ್ವರ ಬರ್ತದೆ, ಪಶುಗಳಿಗೂ ಜ್ವರ ಬರ್ತದೆ. ಹೀಗೆ 4ನೇ ಒಂದು ಭಾಗದಿಂದ ನೀನಷ್ಟೇ ಮನುಷ್ಯರಲ್ಲಿ ಬರಬೇಕು. ನನ್ನನ್ನು ಸ್ಮರಣೆ ಮಾಡಿದಾಗ, ನಿನ್ನ ಸಂವಾದವನ್ನು ಸ್ಮರಣೆ ಮಾಡಿದಾಗ ಬಿಟ್ಟು ಹೋಗಬೇಕು, ನೀನು ಅವ್ರನ್ನ ಬಿಟ್ಟು ಹೋಗಬೇಕು ಅಂತ ನಿರ್ಬಂಧ ಮಾಡಿ ಆ ಜ್ವರವನ್ನು, ಶೈವ ಜ್ವರವನ್ನು ಕಳಿಸಿದ. ಆಮೇಲೆ ಬಲರಾಮ ಎದ್ದು ಮತ್ತೆ ಯುದ್ಧಕ್ಕೆ ತಯಾರಾದ, ಯುದ್ಧ ಮಾಡಿದ. ಬಾಣಾಸುರನಿಗೆ 1000 ಕೈ ಇತ್ತು. ಎಲ್ಲ ಕೈಗಳನ್ನು ಕಡಿದಾಕಿದ. ಇನ್ನು 4 ಉಳಿಸಿದ್ದ. ರುದ್ರದೇವರು ಬಂದು ಕೇಳಿಕೊಂಡ್ರು, ನನ್ನ ಭಕ್ತ ಇವನನ್ನು ಕೊಲ್ಲಬೇಡ ಅಂತ ಕೇಳಿದ್ದಕ್ಕೆ ಕೃಷ್ಣ ಹೇಳಿದಂತೆ, ಶಿವ ನಿನ್ನ ಭಕ್ತ ಅನ್ನೋದಕ್ಕಿಂತಲೂ ನನ್ನ ಭಕ್ತನ ವಂಶದವನಿವನು, ನನ್ನ ಭಕ್ತನ ವಂಶಕ್ಕೆ ಸೇರಿದವನು, ನಾನು ಕೊಲ್ಲೋದಿಲ್ಲ, ಸುಮ್ಮನೆ ಶಿಕ್ಷೆ ಕೊಟ್ಟಿದ್ದೇನಷ್ಟೇ. ಯಾರು ಕೃಷ್ಣನ ಭಕ್ತನ ವಂಶಕ್ಕೆ ಸೇರಿದವನು ಅಂದರೆ ರುದ್ರದೇವರ ಭಕ್ತ ಹೌದು ಬಾಣಾಸುರ. ಕೃಷ್ಣನ ಭಕ್ತ ಅಂದರೆ ನರಸಿಂಹದೇವರ ಭಕ್ತ ಪ್ರಹ್ಲಾದನ ಮಗ ವಿರೋಚನನ ಮಗ ಬಲಿಯ ಮಗನೇ ಬಾಣ. ಹಾಗಾಗಿ ಪ್ರಹ್ಲಾದನ ವಂಶದಲ್ಲಿ ಪರಂಪರೆಯಲ್ಲಿ ಬಂದವನಾದ್ದರಿಂದ ನಾನು ಇವನನ್ನು ಕೊಲ್ಲೋದಿಲ್ಲ ಅಂತ ಕೃಷ್ಣ ಹೇಳಿ ಆ ಶೈವಜ್ವರವನ್ನು ಕಳಿಸಿದ. ಆಮೇಲೆ ಉಷಾದೇವಿಯನ್ನು ಬಿಡಿಸಿ ಅನಿರುದ್ಧನನ್ನು ಕೂಡ ಬಿಡಿಸಿಕೊಂಡು ಉಷಾದೇವಿಯನ್ನು ಕರೆಕೊಂಡು ಮನೆಗೆ ಬಂದು ಸೇರಿದ್ದಾನೆ. ಇದೆಲ್ಲ ಹರಿವಂಶದಲ್ಲಿ ಬರ್ತಕ್ಕಂಥ ವಿಶೇಷ ಅಪರೂಪದ ಕಥೆಗಳು. ಇಂಥ ಅನೇಕ ಚರಿತ್ರೆಗಳನ್ನು ಹರಿವಂಶ ಹೇಳ್ತಾ ಇದೆ. ಕೃಷ್ಣನ ಚರಿತ್ರೆ ಭವಿಷ್ಯ ಪರ್ವದಲ್ಲಿ ರುಕ್ಮಿಣಿ ಕಲ್ಯಾಣ ಅದೆಲ್ಲ ಭಾಗವತದಲ್ಲಿಯೂ ಉಂಟು, ಇದರಲ್ಲಿಯೂ ಉಂಟು. ಇನ್ನೊಂದು ಅಪರೂಪದ ಕಥೆ ಹರಿವಂಶದಲ್ಲಿ ಬರೋದು ಧನ್ಯಾಶ್ಚರ್ಯೋಪಾಖ್ಯಾನ ಅಂತ. ಒಂದು ಸಲ ರೈವತಕ ಪರ್ವತ ಅಂತ ಒಂದು ಪರ್ವತ, ಅಲ್ಲಿ ಕೃಷ್ಣ ಹೋಗಿದ್ದಂತೆ. ಎಲ್ಲ ರಾಜರು ಬಂದು ಸೇರಿದ್ದಾರೆ, ದೊಡ್ಡ ಗುಂಪು, ರಾಜರ ಗುಂಪು. ಪಾಂಡವರು ಇದ್ದರು, ಕೌರವರು ಇದ್ದರು, ಬೇರೆ ಬೇರೆ ರಾಜರಿದ್ದರು, ಎಲ್ಲ ದೇಶದ ರಾಜರು. ಒಂದು ದೊಡ್ಡ ಸಭೆ ನಡೀತಾ ಇದೆ.
ಆ ಸಂದರ್ಭದಲ್ಲಿ ನಾರದ ಋಷಿಗಳು ಬಂದು ಸೀದಾ ಸಭೆಯನ್ನು ದಾಟಿ ಬಂದು ಕೃಷ್ಣನ ಹತ್ರ ಬಂದು, ಕೃಷ್ಣ ನೀನೇ ಆಶ್ಚರ್ಯ, ನೀನೇ ಧನ್ಯ ಅಂತ ಅಂದುಬಿಟ್ರು. ಇಷ್ಟೇ ಅಂದರು, 2 ಶಬ್ದ, ನೀನು ಆಶ್ಚರ್ಯ, ನೀ ಧನ್ಯ. ಕೃಷ್ಣ ಹೇಳಿದಂತೆ ದಕ್ಷಿಣಾಭಿಸ್ಸಾಕಂ ಅಂದ, ದಕ್ಷಿಣೆ ಬಿಟ್ಟುಬಿಟ್ರಲ್ಲ ಅಂದ. ಆಯಿತು, ಅದನ್ನು ಸೇರಿಸ್ಕೋತೀನಿ ಅಂತ ನಾರದರು ಅಂದರು. ಇಷ್ಟೇ ನಡೀತು ಸಂವಾದ. ಅಲ್ಲಿ ಕೂತ ರಾಜರಿಗೆಲ್ಲ ಕುತೂಹಲ, ಏನು ಮಾತಾಡಿದ್ರು ಇವರು? ಕೃಷ್ಣನ ಒತ್ತಾಯ ಮಾಡಿದರು, ನೀವೇನೋ ಗುಟ್ಟಾಗಿ ಮಾತಾಡಿದ ಹಾಗಾಯಿತು, ನಮಗೆ ತಿಳಿಸ್ಬೇಕು ಅಂತ. ಕೃಷ್ಣ ಹೇಳಿದ, ನಾರದರೆ ನೀವೇ ಹೇಳ್ರಿ ಅಂತ. ಆಗ ನಾರದರು ಇದರ ರಹಸ್ಯ ಹೇಳ್ತಾರೆ. ನಾನು ಭೂಲೋಕಕ್ಕೆ ಬಂದು ಗಂಗಾ ಸ್ನಾನಕ್ಕೆ ಹೋಗಿದ್ದೆ. ಆ ಗಂಗಾ ನದಿಯಲ್ಲಿ ಒಂದು ದೊಡ್ಡ ತಿಮಿಂಗಿಲವನ್ನು ನೋಡಿದೆ, ಭಾರೀ ದೊಡ್ಡ ತಿಮಿಂಗಿಲ. ಅದನ್ನು ಆಶ್ಚರ್ಯ ಧನ್ಯ ಅಂತ ಹೊಗಳಿದೆ. ನಾರದರು ಹೇಳಿದರು, ಆಶ್ಚರ್ಯ ಅಂದರೆ ಅಪರೂಪದ ವಸ್ತು, ಧನ್ಯ ಅಂದರೆ ಪರಿಪೂರ್ಣವಾದ ವಸ್ತು, ಅಷ್ಟು ದೊಡ್ಡ ತಿಮಿಂಗಿಲ. ಇಷ್ಟು ನಾರದರು ಆ ತಿಮಿಂಗಿಲವನ್ನು ಹೊಗಳಿದಾಗ ಅದು ಹೇಳಿತಂತೆ, ನಾರದರೆ ನನ್ನ ಯಾಕೆ ಹೊಗಳುತ್ತೀರಿ ಆಶ್ಚರ್ಯ ಧನ್ಯ ಅಂತ? ನನ್ನಂಥ ಎಷ್ಟೋ ಪ್ರಾಣಿಗಳಿಗೆ ಆಶ್ರಯ ಕೊಟ್ಟದ್ದು ಈ ನದಿ, ಗಂಗಾ ನದಿ. ಎಷ್ಟು ಪ್ರಾಣಿಗಳನ್ನು ತನ್ನ ಮಡಿಲಲ್ಲಿ ಹಾಕ್ಕೊಂಡಿದೆ, ಆ ಗಂಗೆಯನ್ನೇ ಹೊಗಳ್ರಿ. ನಮಗೆಲ್ಲ ಆಶ್ರಯ ಕೊಟ್ಟದ್ದು ಅದು. ನಾರದರು ಗಂಗೆಯನ್ನೇ ಹೊಗಳಿದ್ರು. ನೀನೇ ಆಶ್ಚರ್ಯ ಧನ್ಯ, ಎಂಥಂಥ ಪ್ರಾಣಿಗಳಿಗೆಲ್ಲ ಆಶ್ರಯ ಕೊಟ್ಟಿದ್ದಿ. ಗಂಗೆ ಹೇಳಿಲ್ಲಂತೆ, ನನಗಿಂತ ದೊಡ್ಡವರಿದ್ದಾರೆ, ಅವ್ರನ್ನ ಹೊಗಳ್ರಿ. ನನ್ನಂಥ ಎಷ್ಟೋ ಮಹಾನದಿಗಳು ಹೋಗಿ ಸೇರೋದು ಸಮುದ್ರಕ್ಕೆ, ಎಲ್ಲ ನದಿಗಳು ಸೇರೋದು ಸಮುದ್ರಕ್ಕೆ. ಸಮುದ್ರ ಎಷ್ಟು ನದಿಗಳಿಗೆ ಆಶ್ರಯ ಕೊಟ್ಟಿದೆ, ಆದ್ದರಿಂದ ಸಮುದ್ರವನ್ನು ಹೊಗಳ್ರಿ. ನಾರದರು ಸಮುದ್ರದ ಹತ್ತಿರ ಬಂದು ನೀನೇ ಆಶ್ಚರ್ಯ ಧನ್ಯ ಅಂತ ಹೊಗಳಿದರು. ಸಮುದ್ರ ಹೇಳಿದಂತೆ, ಇರ್ಬೋದು, ನಾನು ಎಲ್ಲ ನದಿಗಳಿಗೆ ಆಶ್ರಯ ಕೊಟ್ಟದ್ದಿರ್ಬೋದು, ಆದರೆ ನನ್ನನ್ನು ಧರಿಸಿರೋದು ಭೂಮಿ ಮೇಲೆ ಸಮುದ್ರ ಇರೋದು. ಭೂಮಿಯನ್ನು ಹೊಗಳ್ರಿ, ನನಗಿಂತ ಶ್ರೇಷ್ಠವಾದ್ದು ಭೂಮಿ ಎಂದು ಭೂಮಿಯನ್ನು ಹೊಗಳಿದ್ರು. ಎಂಥ ಸಮುದ್ರಕ್ಕೆ, 4 ಸಮುದ್ರ ಒಂದಲ್ಲ, ಅಂಥ 4 ಸಮುದ್ರಕ್ಕೆ ಆಶ್ರಯ ಕೊಟ್ಟಿರೋದು ಭೂಮಿ. ಚತುಸ್ಸಾಗರ ಪರ್ಯಂತ ಅಂತ ಭೂಮಿಯನ್ನು ಹೊಗಳಿದರು. ಭೂಮಿ ಹೇಳಿತು, ಇಷ್ಟೆಲ್ಲ ನನಗೆ ಮಹತ್ವ ಇದೆ, ಆದರೆ ನನ್ನನ್ನು ಧರಿಸಿರೋದು ಕುಲಾಚಲಗಳು ಅಂತಿದ್ದಾವೆ, ಕುಲಪರ್ವತ ಅಂತ. 4 ಮೂಲೆ, ಭೂಮಿಯ 4 ಮೂಲೆಯಲ್ಲಿ ಹೆಗಲ ಮೇಲೆ ಆ ಪರ್ವತಗಳು ಭೂಮಿಯನ್ನು ಹೊತ್ತು ನಿಂತಿರೋದಂತ. ಆ ಪರ್ವತದ ಹೆಗಲ ಮೇಲೆ 4 ಮೂಲೆಯಲ್ಲಿ ಕುಲಪರ್ವತಗಳು. ಈ ಹಿಮಾಲಯ ಇದೆಲ್ಲ ಭೂಮಿ ಮೇಲೆ ಇರೋ ಪರ್ವತ, ಭೂಮಿಯನ್ನೇ ಹೊತ್ತ ಪರ್ವತಗಳಿದೆ 4. ಅದನ್ನು ಹೊಗಳ್ರಿ. ನಾರದರು ಬಂದು ಆ ಪರ್ವತವನ್ನು ಹೊಗಳಿದರು. ನೀವೇ ಆಶ್ಚರ್ಯ ಧನ್ಯ, ಎಂಥ ಭೂಮಿಯನ್ನು ಧರಿಸಿದ್ದೀರಿ. ಆ ಪರ್ವತಗಳು ಹೇಳಿದ್ವಂತೆ, ಇಷ್ಟು ಶಕ್ತಿ ಕೊಟ್ಟು ನಮ್ಮನ್ನು ಸೃಷ್ಟಿ ಮಾಡಿದ್ದು ಬ್ರಹ್ಮದೇವ್ರನ್ನ ಹೊಗಳ್ರಿ ಅಂತ. ನಾರದರು ಬ್ರಹ್ಮದೇವರ ಹತ್ರ ಬಂದು ಹೊಗಳಿದರು, ಎಂಥ ಪರ್ವತ ಸೃಷ್ಟಿ ಮಾಡಿದ್ದೀರಿ ನೀವು. ಬ್ರಹ್ಮದೇವರು ಹೇಳಿದ್ರಂತೆ, ಈ ರೀತಿ ಸೃಷ್ಟಿ ಮಾಡುವ ಶಕ್ತಿ ಬಂದದ್ದೇ ನನಗೆ ವೇದ ಪಾರಾಯಣದಿಂದ, ವೇದವನ್ನು ಹೊಗಳ್ರಿ ಎಂದರು. ನಾರದರು ವೇದದ ಹತ್ರ ಬಂದು ಹೊಗಳಿದ್ರಂತೆ, ನೀವೇ ಶ್ರೇಷ್ಠ ಅಂತ. ವೇದಗಳು ಹೇಳಿದ್ವಂತೆ, ವೇದಗಳೆಲ್ಲ ಇರೋದು ಯಜ್ಞಕ್ಕೋಸ್ಕರ ವೇದಗಳಿರೋದು. ವೇದ ಮಂತ್ರಗಳಿಂದ ಯಜ್ಞ ಮಾಡಬೇಕು, ಯಜ್ಞವನ್ನು ಹೊಗಳ್ರಿ ಅಂತ. ನಾರದರು ಯಜ್ಞಗಳನ್ನು ಹೊಗಳಿದರು. ಜ್ಯೋತಿಷ್ಠೋಮ, ಸೋಮಯಾಗ, ಅಶ್ವಮೇಧ, ರಾಜಸೂಯ ಯಜ್ಞಗಳನ್ನು ಹೊಗಳಿದರು. ಆ ಯಜ್ಞಗಳು ಹೇಳಿದ್ವಂತೆ, ಯಜ್ಞಗಳಿರೋದೇ ಭಗವಂತನ ಪ್ರೀತಿಗೋಸ್ಕರ, ಭಗವಂತನ ಪೂಜೆಗೋಸ್ಕರ, ಪರಮಾತ್ಮನ ಹೊಗಳ್ರಿ. ಆಗ ನಾರದರು, ಆ ಪರಮಾತ್ಮ ಅಂದರೆ ಯಾರು? ಕೃಷ್ಣನೇ. ಅದಕ್ಕೆ ಕೃಷ್ಣನ ಹತ್ರ ಬಂದು ನೀನೇ ಆಶ್ಚರ್ಯ ಧನ್ಯ ಅಂತ ನಾರದರು ಹೇಳಿದ್ದು. ಕೃಷ್ಣ ಏನಂದ, ನಾರದರೆ ನೀವು ಬಂದ ರೂಟ್ ಸರಿಯಾಗೇ ಇದೆ. ಕೂರ್ಮ, ತಿಮಿಂಗಲಲ್ಲಿ ಕೂರ್ಮ, ದೊಡ್ಡ ಆಮೆ ನೋಡಿದ್ರಂತೆ ಗಂಗೆಯಲ್ಲಿ, ಕೂರ್ಮ. ಆಮೇಲೆ ಗಂಗೆ ಕಳಿಸಿದ್ದು ಸಮುದ್ರದ ಹತ್ರ. ಆಮೇಲೆ ಭೂಮಿಯಿಂದ ನೇರ ಪರ್ವತಕ್ಕೆ ಬಂದರು, ಪರ್ವತ ಸೃಷ್ಟಿ ಮಾಡಿದ ಬ್ರಹ್ಮದೇವರು. ಆಮೇಲೆ ವೇದ, ಯಜ್ಞದಿಂದ ಡೈರೆಕ್ಟಾಗಿ ನನ್ನ ಹತ್ರ ಬಂದ್ರಿ. ಮಧ್ಯದಲ್ಲಿ ಒಂದು ಸ್ಟೇಜ್ ಬಿಟ್ಟೋಯ್ತು ಅಂತ ಅಂದ ಕೃಷ್ಣ. ಯಾವುದು ಅಂದರೆ ದಕ್ಷಿಣೆ. ಯಜ್ಞ ಮಾಡಿದ ಕೂಡಲೇ ಭಗವಂತ ಪ್ರೀತ ಆಗೋದಿಲ್ಲ, ಯಜ್ಞದಲ್ಲಿ ದಕ್ಷಿಣೆ ಕೊಟ್ಟಾಗ ಪರಮಾತ್ಮ ಪ್ರೀತನಾಗ್ತಾರೆ. ಆದ್ದರಿಂದ ದಕ್ಷಿಣಾಭಿಸ್ಸಾಕಂ, ಯಜ್ಞದಕ್ಕಿಂತ ದೊಡ್ಡದು ದಕ್ಷಿಣೆ. ಆ ದಕ್ಷಿಣೆಗಿಂತ ದೊಡ್ಡವು ನನ್ನ ಪ್ರೀತಿಗಾಗಿಯೇ ದಕ್ಷಿಣೆ ಇರೋದು. ನೀವು ದಕ್ಷಿಣೆ ಹತ್ರ ಹೋಗಲಿಲ್ಲ ಅಂದ್ರಂತೆ. ಸರಿ, ಗೊತ್ತಾಯಿತು, ತಿದ್ಕೋತೀನಿ ಅಂತ ನಾರದರು ಹೇಳಿ ಕೂತ್ಕೊಂಡ್ರು. ಇಷ್ಟು ಕಥೆ. ಇದು ಹರಿವಂಶದಲ್ಲಿ ಬರುವ ಅಪರೂಪದ ಕಥೆ. ಮಧ್ವಾಚಾರ್ಯ ಇದಕ್ಕೊಂದು ಆಧ್ಯಾತ್ಮಿಕ ಅರ್ಥ ಹೇಳ್ತಾರೆ. ಬರೇ ಪ್ರಾಣಿಗಳು, ಪರ್ವತ, ಭೂಮಿ, ಆ ಜಡದ ತಾರತಮ್ಯ ಅಲ್ಲ. ನಾರದರು ಮೊದಲು ಕೂರ್ಮ ಆಮೆ ಹತ್ರ ಹೋದರು ಅಂದರೆ ಸತ್ಕರ್ಮ ಮಾಡಿಸ್ತಕ್ಕಂಥ ಒಬ್ಬ ಪುಷ್ಕರ ಅನ್ನೋ ದೇವತೆ. ಅವನು ಆಮೆ ಅಂದರೆ ಪುಷ್ಕರ ದೇವತೆ. ಅವನನ್ನು ಹೊಗಳಿದರು. ಎಲ್ಲರ ಕೈಯಿಂದ ಸತ್ಕರ್ಮ ಮಾಡಿಸೋ ನೀನು ಅಂತ ಹೊಗಳಿದರು. ಪುಷ್ಕರ ಹೇಳಿದ, ನಾನು 26ನೇ ಕಕ್ಷೆ, ನನಗಿಂತ ಮೇಲೆ ಗಂಗೆ ಇದ್ದಾಳೆ, 20ನೇ ಕಕ್ಷೆ ಗಂಗೆ, ಅಲ್ಲಿ ಹೊಗಳ್ರಿ ಅಂತ. ಗಂಗೆ ಹೇಳಿದ್ದು, ನನಗಿಂತ ದೊಡ್ಡದು ಸಮುದ್ರ ಅಂದರೆ ವರುಣ, ಅವನು 13ನೇ ಕಕ್ಷೆ, ಅಲ್ಲಿ ಹೋಗಿ ಹೊಗಳ್ರಿ ಅಂತ. ವರುಣದೇವರು ಹೇಳಿದರು,
ಸಮುದ್ರ ಏನು ಹೇಳಿತು, ನನಗಿಂತ ದೊಡ್ಡದು ಭೂಮಿ ಅಂತಂದರೆ ಪಾರ್ವತಿ, ವರುಣನಿಗಿಂತ ದೊಡ್ಡವಳು. ಪಾರ್ವತಿಯನ್ನು ಹೊಗಳಿದರು. ಪಾರ್ವತಿ ಹೇಳಿದ್ದು, ನನಗಿಂತ ದೊಡ್ಡವರು ಗರುಡಶೇಷ ರುದ್ರರು, ಪರ್ವತ ಅಂದರೆ ಗರುಡಶೇಷ ರುದ್ರರು, ಅವ್ರನ್ನ ಹೊಗಳಿದ್ರು. ಆ ಪರ್ವತಗಳು ಹೇಳಿದ್ದೇನೋ ಬ್ರಹ್ಮದೇವರನ್ನ, ಗರುಡಶೇಷ ರುದ್ರರಿಗಿಂತ ಬ್ರಹ್ಮದೇವರು ದೊಡ್ಡವರು. ಬ್ರಹ್ಮದೇವರೇನು ಹೇಳಿದರು, ವೇದ ನನಗಿಂತ ಉತ್ತಮ ಅಂತಂದರು. ವೇದ ಅಂದರೆ ಲಕ್ಷ್ಮೀದೇವಿ, ಬ್ರಹ್ಮದೇವರಿಗಿಂತ ದೊಡ್ಡವರು ಅಂದರೆ ಲಕ್ಷ್ಮೀದೇವಿಯನ್ನು ಹೊಗಳಿದ್ರು. ವೇದ ಹೇಳಿತು, ನಾನಿರೋದೇ ಯಜ್ಞಕ್ಕೋಸ್ಕರ ಅಂತ. ಲಕ್ಷ್ಮೀದೇವಿಗಿಂತ ದೊಡ್ಡವರು ಯಾರು? ಯಜ್ಞಕ್ಕಿಂತ ದೊಡ್ಡದು ದಕ್ಷಿಣೆಗಿಂತ ದೊಡ್ಡವನು ಪರಮಾತ್ಮ ಆಗಬೇಕು. ವೇದಾಭಿಮಾನಿ ಲಕ್ಷ್ಮಿಗಿಂತ ಯಜ್ಞಾಭಿಮಾನಿ ಲಕ್ಷ್ಮಿ ದೊಡ್ಡವಳಂತ. ಲಕ್ಷ್ಮೀದೇವಿಗೆ 3 ರೂಪ, ಒಂದು ವೇದದಲ್ಲಿರ್ತದೆ, ಇನ್ನೊಂದು ಯಜ್ಞ ಮಾಡುವಾಗ ಪರಮಾತ್ಮನ ತೊಡೆ ಮೇಲೆ ಕೂತಿರ್ತಾಳೆ ಲಕ್ಷ್ಮೀದೇವಿ, ಅದೊಂದು ರೂಪ. ಇನ್ನೊಂದು ದಕ್ಷಿಣ ಅನ್ನೋ ರೂಪ ಅರ್ಧನಾರಿ ನರ ಇದ್ದಾಗಿ, ಬಲಭಾಗ ಅರ್ಧ ವಿಷ್ಣು, ಎಡಭಾಗ ಅರ್ಧ ಲಕ್ಷ್ಮಿ, ಅದೊಂದು ರೂಪ. ವೇದದಲ್ಲಿರೋ ಲಕ್ಷ್ಮಿಗಿಂತ ದೊಡ್ಡವಳು ಯಜ್ಞದಲ್ಲಿರೋ ಲಕ್ಷ್ಮಿ, ಅಂದರೆ ಪರಮಾತ್ಮನ ತೊಡೆ ಮೇಲೆ ಕೂತಿರೋ ಲಕ್ಷ್ಮಿ. ಆ ಲಕ್ಷ್ಮಿಗಿಂತ ದೊಡ್ಡವಳು ಭಗವಂತನ ಎಡಭಾಗದಲ್ಲಿ ಅರ್ಧಾಂಗಿನಿಯಾಗಿರುವ ಲಕ್ಷ್ಮಿ. ಹೀಗೆ ಲಕ್ಷ್ಮೀದೇವಿಯಲ್ಲೇ ತಾರತಮ್ಯ, 3 ರೂಪಗಳು: ವೇದ, ಪರಮಾತ್ಮನ ತೊಡೆ ಮತ್ತು ಎಡಭಾಗ, ಭಗವಂತನ ಎಡಭಾಗ. ಲಕ್ಷ್ಮೀದೇವಿಯಲ್ಲೇ ತಾರತಮ್ಯ, 3 ರೂಪ. ಅದರಲ್ಲಿ ನಾರದರು ಆ ಎಡಭಾಗದ ರೂಪವನ್ನು ಬಿಟ್ಟಿದ್ದರು, ಕೃಷ್ಣ ಅದನ್ನು ಸೇರಿಸಿದ. ದಕ್ಷಿಣಾಭಿಸ್ಸಾಕಂ ಅಂದರೆ ನಾನು ಬಲಭಾಗದಲ್ಲಿದ್ದೇನೆ, ನನ್ನ ಎಡಭಾಗದಲ್ಲಿ ಲಕ್ಷ್ಮಿ ಇದ್ದಾಳೆ, ಅವಳಿಗೆ ದಕ್ಷಿಣ ಅಂತ ಹೆಸರು. ಅವಳ ದಕ್ಷ ಅಂದರೆ ಬಲಭಾಗದಲ್ಲಿ ನಾನಿದ್ದೇನಾದ್ದರಿಂದ ಅವಳು ದಕ್ಷಿಣ, ಅವಳಿಗಿಂತ ನಾನು ದೊಡ್ಡವನು. ಇಷ್ಟು ಪರಮಾತ್ಮ ಹೇಳಿದ. ಇದು ವ್ಯಕ್ತಿಯಲ್ಲೇ ಒಬ್ಬ ವ್ಯಕ್ತಿಯಲ್ಲೇ ತಾರತಮ್ಯ. ನಾವು ಲೋಕದಲ್ಲಿಯೂ ಕೂಡ ನೋಡ್ತೀವಿ. ವಾದಿರಾಜ ಸ್ವಾಮಿಗಳು ದೃಷ್ಟಾಂತ ಕೊಡ್ತಾರೆ. ಒಬ್ಬ ವ್ಯಕ್ತಿಯನ್ನು ಆನೆ ಮೇಲೆ ಕೂಡಿಸಿದರೆ ಭಾಳ ದೊಡ್ಡವನು, ಕುದುರೆ ಮೇಲೆ ಕೂಡಿಸಿದರೆ ಅವನೇ ಸ್ವಲ್ಪ ಕಡಿಮೆ ಅಂತ ಆಗ್ತಾನೆ. ಮತ್ತು ಯಾವ್ಯಾವ ಜಾಗದಲ್ಲಿ ಕೂತಿರ್ತಾನೆ ಆ ಜಾಗದಿಂದ ಒಂದು ಸ್ಥಾನ ಬರ್ತದೆ, ಒಂದು ಮಾನ ಬರ್ತದೆ. ಹಾಗೆ ಲಕ್ಷ್ಮೀದೇವಿಗೆ ವೇದದಲ್ಲಿದ್ದಾಗ ಸ್ವಲ್ಪ ಕಡಿಮೆ, ಪರಮಾತ್ಮನ ತೊಡೆ ಮೇಲೆ ಯಜ್ಞ ನಿಯಾಮಕಳಾಗಿ ಕೂತಾಗ ದೊಡ್ಡವಳು. ದಕ್ಷಿಣೆ ಕೊಡುವಾಗ ಭಗವಂತನ ಎಡಭಾಗದಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ, ಅವಳು ಪ್ರೀತಳಾಗ್ತಾಳೆ. ಆ ದಕ್ಷಿಣೆಗೆ ಅವಳು ಅಭಿಮಾನಿ. ಇದನ್ನು ತಗೊಳ್ಳೋರಿಗೂ ಗೊತ್ತಿರಬೇಕು, ದಕ್ಷಿಣೆ ತಗೊಳ್ಳೋರಿಗೆ ಕೊಡುವವರಿಗೂ ಗೊತ್ತಿರಬೇಕು. ಇಂಥ ರೂಪವನ್ನು ಚಿಂತನೆ ಮಾಡಿ ಕೊಡಬೇಕು. ಇದು ಹರಿವಂಶದಲ್ಲಿ ಬಂದ ಒಂದು ಅಪರೂಪದ ಕಥೆ. ಆಚಾರ್ಯರು ಆಧ್ಯಾತ್ಮಿಕ ಅರ್ಥ ಹೇಳಿದ್ದಾರೆ ಅನ್ನೋದು ವಿಶೇಷ. ಭವಿಷ್ಯ ಪರ್ವದಲ್ಲಿ ಕಲಿಯುಗದಲ್ಲಿ ಏನು ನಡೀತದೆ ಅಂತ ಅನ್ನೋದನ್ನು ಹೇಳಿದ್ದಾರೆ. ಕಲಿಯುಗದಲ್ಲಿ ನಡೆಯೋದೆಲ್ಲ ಗೊತ್ತಿದೆ. ಅಧರ್ಮವೇ ಪ್ರಧಾನವಾದಂಥ ಸ್ಥಾನವನ್ನು ಪಡೀತದೆ. ರಾಜಸೂಯಾಗ ಇತ್ಯಾದಿಗಳೆಲ್ಲ ನಿಂತು ಹೋಗ್ತದೆ. ಜನಮೇಜಯ ರಾಜನಿಗೆ ಹೇಳ್ತಾರೆ, ನೀನು ಅವೆಲ್ಲ ಮಾಡಲಿಕ್ಕೆ ಹೋಗಬೇಡ, ಕಲಿಯುಗದಲ್ಲಿ ನಡೆಯೋದಿಲ್ಲ ಅಂತ. ಆದರೂ ಮಾಡ್ತಾನೆ. ಕೊನೆಗೆ ಅರ್ಧಕ್ಕೆ ನಿಂತು ಹೋಗ್ತದೆ. ಬ್ರಾಹ್ಮಣರನ್ನೆಲ್ಲ ಬೈತಾನೆ, ಅದು ಅರ್ಧಕ್ಕೆ ನಿಂತು ಹೋಯಿತು ಅವರ ಶಾಪದಿಂದ. ಮತ್ತೆ ಪುನಃ ಸಮಾಧಾನ ಮಾಡಿ ಆ ಯಜ್ಞ ಮುಂದುವರಿಸ್ತಾನೆ. ಈ ಕಥೆಗಳಿದೆ. ಹೀಗೆ ಹರಿವಂಶ ಅಂತನ್ನೋದು ಶ್ರೀಕೃಷ್ಣನ ವಿಶೇಷ ಕಥೆ. ಅದರಲ್ಲಿಯೂ ಸಂತಾನ ಆಗುವಂಥ ರುಕ್ಮಿಣಿಗೆ ಅವಳ ಅಪೇಕ್ಷೆ ಪ್ರಕಾರ ಕೈಲಾಸಕ್ಕೆ ಹೋಗಿ ಯಾತ್ರೆ ಮಾಡಿದ್ದು. ಆಮೇಲೆ ತಾನೇ ಕೃಷ್ಣ ಒಬ್ಬ ಬ್ರಾಹ್ಮಣನಿಗೆ ಹುಟ್ಟಿದ ಮಕ್ಕಳೆಲ್ಲ ನಾಪತ್ತೆ ಆಗ್ತಿದ್ದು. ಅನಂತಾಸನ ಅಂತ ಒಂದು ವಿಷ್ಣು ಲೋಕ, ಅಲ್ಲಿ ಹೋಗಿರ್ತಿದ್ದು. ಅದನ್ನೆಲ್ಲ ತಂದುಕೊಟ್ಟಿದ್ದಾನೆ. ಆ ಮಕ್ಕಳನ್ನೆಲ್ಲ ನಾಪತ್ತೆಯಾದ ಮಕ್ಕಳನ್ನು ತಂದುಕೊಟ್ಟ. ತನ್ನ ಅಣ್ಣಂದರೆ 6 ಮಂದಿ ಹೋಗಿದ್ದರು, ಕಂಸ ಕೊಂದಾಕಿದ್ದ, ಅವರನ್ನು ತಂದುಕೊಡ್ತಾನೆ. ಇವಳು ದೇವಕಿ ದೇವಿ ಅಪೇಕ್ಷೆ ಪಟ್ಲು ಅಂತ ಸತ್ತ ಮಕ್ಕಳನ್ನು ತಂದುಕೊಟ್ಟ. ಆ ಕೃಷ್ಣನ ಗುರುಗಳು ಸಾಂದೀಪನ್ಯಾಚಾರ್ಯರು ಅಂತಿದ್ದರು. ಅವ್ರ ಮಗ ಸಮುದ್ರ ಸ್ನಾನಕ್ಕೆ ಹೋದವನು ಸತ್ತು ಹೋಗಿದ್ದ, ಯಮಲಕ್ಕೆ ಹೋಗಿ ಅವನನ್ನು ತಂದುಕೊಟ್ಟಿದ್ದಾನೆ ಯಮಲೋಕದಿಂದ. ಈಗ 4 ಕೃಷ್ಣನ ಕಥೆ. ಇದು ಸಂತಾನಪ್ರದ ಕಥೆಗಳು. ಒಂದು ಸಾಂದೀಪನ್ಯಾಚಾರ್ಯರಿಗೆ ಮೃತಪುತ್ರನನ್ನು ತಂದುಕೊಟ್ಟದ್ದು ಯಮಲೋಕದಿಂದ. ತಾಯಿಗೆ ದೇವಕಿ ದೇವಿಗೆ ಕಂಸ ಕೊಂದಂಥ 6 ಮಕ್ಕಳನ್ನು ತಂದುಕೊಟ್ಟದ್ದು. ಯಾರೋ ಒಬ್ಬ ಬ್ರಾಹ್ಮಣನಿಗೆ ನಾಪತ್ತೆಯಾದ ಮಕ್ಕಳನ್ನು ಅನಂತಾಸನ ಅನ್ನೋ ಲೋಕದಿಂದ ಅಲ್ಲಿ ಹೋಗಿದ್ದವು, ಅಲ್ಲಿಂದ ತಂದುಕೊಟ್ಟಿದ್ದಾನೆ. ತಾನೂ ಕೂಡ ರುದ್ರದೇವರ ಆರಾಧನೆಯಿಂದ ಮಕ್ಕಳನ್ನು ಪಡೆದಿದ್ದಾನೆ ಎನ್ನುವಂಥ ಕಥೆ. ವಿಶೇಷವಾದ ಕೃಷ್ಣನ ಕಥೆಗಳು ಎಲ್ಲ ಇದರಲ್ಲಿದೆ. ಬಹಳ ದೊಡ್ಡದು, ಸಾಗರ ಇದ್ದಾಗಿದೆ ಹರಿವಂಶ. ಸಂಗ್ರಹ ಮಾಡಿ ಯಥಾಶಕ್ತಿ ಯಥಾಮತಿ ನಿರೂಪಣೆ ಮಾಡಿದ್ದೀವಿ.